Welcome to Sankalp Learning Solutions. Good afternoon, my dear students. ಹಿಂದಿನ ತರಗತಿಯಲ್ಲಿ ನಾವು ತ್ರಿಕೋನಮಿತಿಯ ಕೆಲವು ಅನ್ವಯಗಳು ಈ ಅಧ್ಯಾಯಕ್ಕೆ ಸಂಬಂಧಿಸಿದ ಹಾಗೆ ಪರಿಕಲ್ಪನೆಗಳನ್ನ ಅರ್ಥ ಮಾಡ್ಕೊಂಡಿದ್ವಿ, ಹಾಗೆ ಕೆಲವು ಲೆಕ್ಕಗಳನ್ನ ತಿಳ್ಕೊಂಡಿದ್ವಿ ಮಕ್ಕಳೇ. ಇವತ್ತಿನ ತರಗತಿಯಲ್ಲಿ ಏನ್ ಮಾಡೋಣ, ನಾವು ಇನ್ನುಳಿದ ಅಭ್ಯಾಸ ಲೆಕ್ಕಗಳನ್ನ ನೋಡ್ತಾ ಹೋಗೋಣ. ಉದಾಹರಣೆಯನ್ನ ಗಮನಿಸಿ. ನದಿಗೆ ಕಟ್ಟಲಾದ ಸೇತುವೆಯ ಮೇಲಿನ ಒಂದು ಬಿಂದುವಿನಿಂದ ನದಿಯ ಎರಡು ಪಾರ್ಶ್ವದ ದಡಗಳನ್ನ ನೋಡಿದಾಗ ಉಂಟಾದ ಅವನತ ಕೋನಗಳು ಕ್ರಮವಾಗಿ 30 ಡಿಗ್ರಿ ಮತ್ತು 45 ಡಿಗ್ರಿ ಆಗಿವೆ. ಸೇತುವೆಯು ದಡದ ಮೇಲಿನಿಂದ 3 ಮೀಟರ್ ಎತ್ತರದಲ್ಲಿದ್ದರೆ ನದಿಯ ಅಗಲವನ್ನ ಕಂಡುಹಿಡಿಯಿರಿ. ಇಲ್ಲಿ ನಿಮ್ಗೆ ಚಿತ್ರವನ್ನ ಕೊಟ್ಟಿದ್ದಾರೆ ಮಕ್ಕಳೇ. ಚಿತ್ರವನ್ನ ಗಮನಿಸಿ ನೋಡಿ. ನದಿಗೆ ಕಟ್ಟಲಾದ ಸೇತುವೆಯ ಮೇಲಿನ ಒಂದು ಬಿಂದುವಿನಿಂದ, ಇಲ್ಲಿ ಪಿ ಬಿಂದುವಿನಿಂದ ಏನ್ ಮಾಡ್ತಾ ಇದ್ದಾರೆ, ಈ ಒಂದು ಎರಡು ಪಾರ್ಶ್ವದ ದಡಗಳನ್ನ ನೋಡ್ತಾ ಇದ್ದಾರೆ. ಇಲ್ಲಿ ಎರಡು ಪಾರ್ಶ್ವದ ದಡ ಎ ಮತ್ತು ಬಿ. ಇದನ್ನ ಪಿ ಬಿಂದುವಿನಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಇಲ್ಲಿ ಕಣ್ಣಿನ ನೇರಕ್ಕೆ ಇರೋದು ಕ್ಷಿತಿಜ ಮಟ್ಟ ಆಗತ್ತೆ. ಇಲ್ಲಿ ಉಂಟಾದ ಕೋನಗಳು ಕ್ರಮವಾಗಿ 30 ಡಿಗ್ರಿ ಮತ್ತು 45 ಡಿಗ್ರಿ ಇದೆ ಅಂತೆ ನೋಡಿ. ಇಲ್ಲಿಂದ ಇಲ್ಲಿ ಈ ಒಂದು ಬಿಂದುವಿನಿಂದ ಈ ಎರಡು ಪಾರ್ಶ್ವಗಳನ್ನ ನೋಡ್ತಾ ಇದ್ದಾರೆ. ಅಂದ್ರೆ ಎ ಬಿಂದುವನ್ನ ಮತ್ತು ಬಿ ಬಿಂದುವನ್ನ ಪಿ ಬಿಂದುವಿನಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಾಗ ಕಣ್ಣಿನ ನೇರಕ್ಕೆ ಇರುವುದೇನಾಗತ್ತೆ ಹೇಳಿ, ಕ್ಷಿತಿಜ ಮಟ್ಟ ಆಗತ್ತೆ ಅಲ್ವಾ. ಇದೇನಾಗತ್ತೆ, ಕ್ಷಿತಿಜ ಮಟ್ಟ ಆಗತ್ತೆ. ಇದು ನೆಲಕ್ಕೆ ಸಮಾನಾಂತರವಾಗಿರತ್ತೆ. ಇಲ್ಲಿ ಪಿ ಬಿಂದುವಿನನ್ನು ನೋಡ್ತಾ ಇರ್ಬೇಕಾದ್ರೆ ಕೋನ ಏನಾಗತ್ತೆ ಇಲ್ಲಿ, ಈ ಬಿಂದುವನ್ನ ನೋಡ್ತಾ ಇರ್ಬೇಕಾದ್ರೆ ಮುಖವನ್ನ ಕೆಳಗ್ ಹಾಕ್ಬೇಕು. ಆಗ ಇಲ್ಲಿ ಕಣ್ಣಿನ ನೇರಕ್ಕೆ ಇರುವ ಕ್ಷಿತಿಜ ಮಟ್ಟಕ್ಕಿಂತ ಏನಾಗಿದೆ, ದೃಷ್ಟಿ ರೇಖೆ ಕೆಳಗಡೆ ಇದೆ. ಹಾಗಾಗಿ ಇವುಗಳ ನಡುವಿನ ಕೋನ ಏನಾಗತ್ತೆ ಹೇಳಿ, ಅವನತ ಕೋನ ಎಷ್ಟಿದೆ ಹೇಳಿ, 30 ಡಿಗ್ರಿ ಇದೆ. ಅದೇ ರೀತಿ ಅದೇ ಬಿಂದುವಿನಿಂದ ಏನ್ ಮಾಡ್ತಾ ಇದ್ದಾರೆ, ಬಿ ಬಿಂದುವನ್ನ ಗಮನಿಸ್ತಾ ಇದ್ರೆ ಇಲ್ಲಿ ಕೋನ ಎಷ್ಟಿದೆ ಹೇಳಿ, 45 ಡಿಗ್ರಿ ಅವನತ ಕೋನ ಅಲ್ವಾ. ಯಾಕಂದ್ರೆ ಇಲ್ಲಿ ಕ್ಷಿತಿಜ ಮಟ್ಟಕ್ಕಿಂತ ದೃಷ್ಟಿ ರೇಖೆ ಏನಿದೆ ಕೆಳಗಿದೆ ಅಲ್ವಾ. ಇಲ್ಲಿ ನೋಡ್ತಾ ಇದ್ದಾರೆ, ಈ ಬಿಂದುವನ್ನ ನೋಡ್ತಾ ಇದ್ದಾರೆ ಅಂದ್ರೆ ಕಣ್ಣು ಮತ್ತು ಈ ಒಂದು ಆಬ್ಜೆಕ್ಟ್, ಈ ಬಿಂದುವಿನ ನಡುವಿನ ಒಂದು ಕಾಲ್ಪನಿಕ ರೇಖೆ ಏನಾಗತ್ತೆ ಹೇಳಿ, ಕ್ಷಿತಿಜ ಮಟ್ಟ ಆಗತ್ತೆ. ಇವುಗಳ ನಡುವಿನ ಕೋನ 45 ಡಿಗ್ರಿ ಇದೆ ಅಂತೆ. ಅದೇ ರೀತಿ ಮತ್ತಿನ್ನೇನ್ ಕೊಟ್ಟಿದ್ದಾರೆ ಅವರು, ಸೇತುವೆ ದಡದ ಮೇಲಿನಿಂದ 3 ಮೀಟರ್ ಎತ್ತರದಲ್ಲಿ ನಿಂತ್ಕೊಂಡಿದ್ದಾರೆ. ಅಂದ್ರೆ ಏನಾಯ್ತು, ಇದು ದಡ ಅಲ್ವಾ, ಎ ಬಿ ಅನ್ನೋ ದಡದಲ್ಲಿ ಈ ಬಿಂದುವಿನಿಂದ ಅಂದ್ರೆ ನೆಲದಿಂದ ಈ ಪಾಯಿಂಟಿಗೆ ಎಷ್ಟು ಎತ್ತರ ಇದಲ್ಲಿದೆ ಅಂತೆ, 3 ಮೀಟರ್ ಎತ್ತರದಲ್ಲಿದೆ. ಹಾಗಾದರೆ ನದಿಯ ಅಗಲವನ್ನ ಕಂಡುಹಿಡಿಯಿರಿ. ಅಂದ್ರೆ ಎ ಮತ್ತು ಬಿ ಬಿಂದು ದಡದ ಎರಡು ಪಾರ್ಶ್ವದಲ್ಲಿರೋ ಮೇಲಿನ ಬಿಂದುಗಳು. ಈ ಎರಡು ಬಿಂದುಗಳ ನಡುವಿನ ಅಂತರ. ಇದೇನಾಯ್ತು ಹೇಳಿ, ನದಿಯ ಅಗಲ. ಇದನ್ನ ನಾವು ಕಂಡುಹಿಡಿಬೇಕು. ಇಲ್ಲಿ ನೋಡಿ, ಇನ್ನೊಮ್ಮೆ ಬಿಡಿಸ್ಕೊತೇನೆ. ಎ ಬಿ ಟಿ ಪಿ. ಈಗ ಇವುಗಳ ನಡುವಿನ ಕೋನ ಏನ್ ಹೇಳಿ, 30 ಡಿಗ್ರಿ. ಹಾಗೆ ಇವುಗಳ ನಡುವಿನ ಕೋನ 45 ಡಿಗ್ರಿ. ನಮ್ಗಿಲ್ಲಿ ಎ ಡಿ ಮತ್ತು ಡಿ ಬಿ ಅಳತೆ ಬೇಕು. ಇವುಗಳ ಮೊತ್ತ ಏನಾಗತ್ತೆ ಹೇಳಿ, ಎ ಬಿ ಆಗತ್ತೆ ಅಲ್ವಾ. ಈಗ ನಮ್ಗೆ ಲಂಬಕೋನ ತ್ರಿಭುಜ ಬೇಕು, ಹಾಗೆ ಅವುಗಳ ಕೋನಗಳ ಅಳತೆಗಳು ಬೇಕಾಗತ್ತೆ. ಇಲ್ಲಿ ಇದು ಇ ಎಫ್ ಅಂತ ತಗೊಂಡ್ರೆ, ಇ ಎಫ್ ಏನಾಗಿದೆ ಹೇಳಿ, ಎ ಬಿ ಗೆ ಸಮಾನಾಂತರವಾಗಿದೆ ಅಲ್ವಾ. ಇಲ್ಲಿ ಇ ಪಿ ಎ ಕೋನ ಎಷ್ಟು, 30 ಡಿಗ್ರಿ ಆದರೆ ಪಿ ಎ ಡಿ ಕೋನ ಏನಿರತ್ತೆ, 30 ಡಿಗ್ರಿನೇ ಆಗಿರತ್ತೆ. ಯಾಕಂದ್ರೆ ಇಲ್ಲಿ ಇ ಎಫ್ ಏನಾಗಿದೆ, ಎ ಬಿ ಗೆ ಸಮಾನಾಂತರವಾಗಿರೋದ್ರಿಂದ ಇ ಪಿ ಎ ಕೋನ ಮತ್ತು ಪಿ ಎ ಡಿ ಕೋನಗಳು ಪರ್ಯಾಯ ಕೋನಗಳು. ಇಲ್ಲಿ ಪರ್ಯಾಯ ಕೋನಗಳ ಅಳತೆಗಳೇನಿರತ್ತೆ ಮಕ್ಕಳೇ, ಸಮನಾಗಿರತ್ತೆ. ಹಾಗಾಗಿ ಇಲ್ಲಿ ಇ ಪಿ ಎ 30 ಡಿಗ್ರಿ ಆದರೆ ಪಿ ಎ ಡಿ ಕೂಡ ಏನಾಗತ್ತೆ ಹೇಳಿ, 30 ಡಿಗ್ರಿನೇ ಆಗಿರತ್ತೆ. ಹಾಗೆ ಇಲ್ಲೂ ಕೂಡ ಪಿ ಎಫ್ ಅಥವಾ ಇ ಎಫ್ ಏನಾಗಿದೆ, ಎ ಬಿ ಗೆ ಸಮಾನಾಂತರವಾಗಿರೋದ್ರಿಂದ ಎಫ್ ಪಿ ಬಿ 45 ಡಿಗ್ರಿ ಆದರೆ ಪಿ ಬಿ ಡಿ
ಕೂಡ ಏನಾಗತ್ತೆ 45 ಡಿಗ್ರಿ ಆಗಿರುತ್ತೆ. ಸೊ ಇಲ್ಲಿ ಪರ್ಯಾಯ ಕೋನಗಳಾಗತ್ತೆ. ಓಕೆ, ಸೊ ಈಗ ನಮ್ಗೆ ತ್ರಿಭುಜ ಪಿ ಡಿ ಎ ಹಾಗೂ ತ್ರಿಭುಜ ಪಿ ಡಿ ಬಿ ಅನ್ನ ತಗೊಳ್ಬಹುದು. ಸೊ ಇದು ಏನ್ ಹೇಳಿ ಒಂದು ಲಂಬಕೋನ ತ್ರಿಭುಜಗಳು. ಸೊ ಈಗ ನಾವು ತ್ರಿಕೋನಮಿತಿಯ ಅನುಪಾತಗಳನ್ನ ಬಳಸ್ಕೊಂಡು ಏನ್ ಮಾಡ್ಬೋದು, ಬಾಹುಗಳ ಅಳತೆಗಳನ್ನ ಕಂಡು ಹಿಡಿಬಹುದು. ಸೊ ಈಗ ನಾವೇನ್ ಮಾಡೋಣ, ಫಸ್ಟ್ ಎ ಡಿ ಪಿ ತ್ರಿಭುಜವನ್ನ ತಗೊಳ್ಳೋಣ. ತ್ರಿಭುಜ ಎ ಡಿ ಪಿ ಯಲ್ಲಿ ತ್ರಿಭುಜ ಎ ಡಿ ಪಿ ಯಲ್ಲಿ ಸೊ ನೋಡಿ ಇಲ್ಲಿ ನಮ್ಗೆ ಪಿ ಡಿ ಎತ್ತರ ಅಲ್ವಾ. ಸೊ ಇದೇನ್ ಹೇಳಿ, ಸೇತುವೆ ದಡದ ಮೇಲಿನಿಂದ 3 ಮೀಟರ್ ಎತ್ತರದಲ್ಲಿರುವ ಬಿಂದು. ಸೊ ಇದರ ಎತ್ತರ ಏನಾಯ್ತು, 3 ಮೀಟರ್. ಸೊ ಈಗ ತ್ರಿಭುಜ ಎ ಡಿ ಪಿ ಯಲ್ಲಿ ಪಿ ಡಿ ಬಾಹುವಿನ ಅಳತೆ ಗೊತ್ತಿದೆ, ಹಾಗೆ ತೀಟಾ 30 ಡಿಗ್ರಿ. ನಾವೀಗ ಎ ಡಿ ಯನ್ನ ಫೈಂಡ್ ಔಟ್ ಮಾಡ್ಬೇಕು. ಯಾಕಂದ್ರೆ ಇಲ್ಲಿ ಎ ಬಿ ಯ ಅಂದ್ರೆ ನದಿಯ ಅಗಲವನ್ನ ಕೇಳ್ತಾ ಇದ್ದಾರೆ. ಸೊ ಹಾಗಾಗಿ ತ್ರಿಭುಜ ಎ ಪಿ ಡಿ ಯಲ್ಲಿ ಎ ಡಿ ಯನ್ನ ಅಳತೆ ಹೇಳ್ಬೇಕು, ಹಾಗೆ ಪಿ ಡಿ ಬಿ ಯಲ್ಲಿ ಡಿ ಬಿ ಯ ಅಳತೆಯನ್ನ ಕಂಡು ಹಿಡ್ಕೋಬೇಕು. ಸೊ ನಂತರ ಏನ್ ಮಾಡ್ಬೇಕು ಹೇಳಿ, ಎ ಡಿ ಪ್ಲಸ್ ಡಿ ಬಿ ಮಾಡಿದಾಗ ನಮ್ಗೆ ಎ ಬಿ ಸಿಗತ್ತೆ ಅಲ್ವಾ. ಸೊ ಹಾಗಾಗಿ ನಾವಿಲ್ಲಿ ಎ ಡಿ ಯನ್ನ ಫೈಂಡ್ ಔಟ್ ಮಾಡ್ಬೇಕು. ಸೊ ಈಗ ಈ ಪಿ ಡಿ ಎ ಒಂದು ಲಂಬಕೋನ ತ್ರಿಭುಜವಾಗಿರೋದ್ರಿಂದ ಇಲ್ಲಿ 30 ಡಿಗ್ರಿಗೆ ಅಭಿಮುಖ ಬಾಹು ಪಿ ಡಿ ಆದ್ರೆ ಪಾರ್ಶ್ವ ಬಾಹು ಎ ಡಿ ಆಗತ್ತೆ. ಓಕೆ, ಸೊ ಇದೇನಾಗತ್ತೆ, ಎ ಪಿ ಅನ್ನೋದು ವಿಕರಣ ಆಗತ್ತೆ ಮಕ್ಕಳೇ. ಸೊ ಈಗ ಪಿ ಡಿ ಅಭಿಮುಖ ಬಾಹು, ತೀಟಾ ಹಾಗೂ ಪಾರ್ಶ್ವ ಬಾಹು. ಸೊ ಈ 3 ಅಂಶಕ್ಕೆ ಸಂಬಂಧಿಸಿದಂತಹ ತ್ರಿಕೋನಮಿತಿಯ ಅನುಪಾತ ಯಾವ್ದಾಗತ್ತೆ ಹೇಳಿ, ಟ್ಯಾನ್ ಆಗತ್ತಲ್ವಾ. ಸೊ ಟ್ಯಾನ್ ತೀಟಾ ಇಸ್ ಈಕ್ವಲ್ ಟು ಏನ್ ಹೇಳಿ, ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವ ಬಾಹು. ಸೊ ಈ ಅನುಪಾತವನ್ನ, ತ್ರಿಕೋನಮಿತಿಯ ಅನುಪಾತವನ್ನ ಬಳಸ್ಕೊಂಡು ನಾವೇನ್ ಮಾಡ್ಬೋದು, ಎಡಿಯ ಅಗಲವನ್ನ ಫೈಂಡ್ ಔಟ್ ಮಾಡ್ಬೋದು. ಸೊ ಇಲ್ಲಿ ಟ್ಯಾನ್ ತೀಟಾ ಏನ್ ಹೇಳಿ 30 ಡಿಗ್ರಿ ಇಸ್ ಈಕ್ವಲ್ ಟು ಪಿ ಡಿ 3 ಮೀಟರ್ ಡಿವೈಡೆಡ್ ಬೈ ಬಿ ಡಿ. ಸೊ ಈಗ ಟ್ಯಾನ್ 30 ಡಿಗ್ರಿ, ಸೊ ಇಲ್ಲಿ ಟ್ಯಾನ್ 30 ಡಿಗ್ರಿ ಏನಾಗತ್ತೆ 1/√3 ಇಸ್ ಈಕ್ವಲ್ ಟು 3 ಡಿವೈಡೆಡ್ ಬೈ ಬಿ ಡಿ ಆಗತ್ತೆ. ಸೊ ಬಿ ಡಿ ಇಸ್ ಈಕ್ವಲ್ ಟು ಏನಾಗತ್ತೆ ಹೇಳಿ, ಇಲ್ಲಿ ಬಿ ಡಿ. ಸೊ ಇಲ್ಲಿ ಲೆಫ್ಟ್ ಸೈಡ್ ಹೋದಾಗ ಛೇದದಲ್ಲಿ ಇದ್ದಿದ್ದು ಅಂಶಕ್ಕೆ ಹೋಗುತ್ತೆ, ಕ್ರಾಸ್ ಮಲ್ಟಿಪ್ಲೈ ಮಾಡೋದು. ಓಕೆ, ಸೊ ಇಲ್ಲೇನಾಯ್ತು 3 ಇಂಟು ವರ್ಗಮೂಲ 3 ಮೀಟರ್. ಸೊ ಎ ಡಿ ಎಷ್ಟು ಬಂತು ಹೇಳಿ, 3√3 ಮೀಟರ್ ಸಿಕ್ಕಿದೆ. ಸೊ ತ್ರಿಭುಜ ಎ ಡಿ ಪಿ ಅನ್ನ ಬಳಸ್ಕೊಂಡು ನಾವು ತ್ರಿಕೋನಮಿತಿಯ ಅನುಪಾತವನ್ನ ಬಳಸಿ ನಾವೇನ್ ಮಾಡಿದ್ವಿ, ಬಿ ಡಿ ಬಾಹುವಿನ ಅಳತೆ ಅಂದ್ರೆ ಏನಾಯ್ತು, ಒಂದು ಪಾರ್ಶ್ವದ ಅಗಲವನ್ನ ಫೈಂಡ್ ಔಟ್ ಮಾಡಿದ್ವಿ. ಸೊ ನೆಕ್ಸ್ಟ್ ಏನ್ ಮಾಡೋಣ, ತ್ರಿಭುಜ ಪಿ ಡಿ ಬಿ ಅನ್ನ ತಗೊಳ್ಳೋಣ. ತ್ರಿಭುಜ ಪಿ ಡಿ ಬಿ ಯಲ್ಲಿ ಪಿ ಡಿ ಎಷ್ಟಿದೆ 3 ಮೀಟರ್, ಹಾಗೆ ನಾವಿಲ್ಲಿ ಡಿ ಬಿ ಅನ್ನ ಕಂಡುಹಿಡಿಬೇಕು. ಡಿ ಬಿ ಹಾಗೆ ತೀಟಾ ಏನಿದೆ ಹೇಳಿ 45 ಡಿಗ್ರಿ. ಸೊ ಇಲ್ಲಿ ಡಿ ಏನಾಗತ್ತೆ 45 ಡಿಗ್ರಿ, ಯಾಕಂದ್ರೆ ಪರ್ಯಾಯ ಕೋನಗಳು. ಸೊ ಇಲ್ಲಿ ಎಫ್ ಪಿ ಬಿ 45 ಡಿಗ್ರಿ ಆದ್ರೆ ಪಿ ಡಿ ಬಿ ಕೂಡ ಏನಾಗತ್ತೆ ಹೇಳಿ 45 ಡಿಗ್ರಿ ಆಗತ್ತೆ. ಯಾಕಂದ್ರೆ ಇಲ್ಲಿ ಇ ಎಫ್ ಏನಾಗಿದೆ ಹೇಳಿ, ಎ ಬಿ ಗೆ ಸಮಾನಾಂತರವಾಗಿದೆ. ಸೊ ಈಗ 45 ಡಿಗ್ರಿಗೆ ಅಭಿಮುಖ ಬಾಹು ಪಿ ಡಿ, ಪಾರ್ಶ್ವ ಬಾಹು ಡಿ ಬಿ, ವಿಕರಣ ಪಿ ಬಿ ಆಯ್ತು. ಸೊ ಈಗ ಪಿ ಡಿ ಏನ್ ಹೇಳಿ, ಅಭಿಮುಖ ತೀಟಾ ಮತ್ತು ಪಾರ್ಶ್ವ ಬಾಹು. ಹಾಗಾದ್ರೆ ಇಲ್ಲಿ ಅಭಿಮುಖ ಬಾಹು, ತೀಟಾ ಮತ್ತು ಪಾರ್ಶ್ವ ಬಾಹು ಈ 3 ಅಂಶಗಳಿಗೆ ಸಂಬಂಧಿಸಿದಂತಹ ತ್ರಿಕೋನಮಿತಿಯ ಅನುಪಾತಗಳ ಸಂಬಂಧಗಳು ಯಾವ್ದಾಗತ್ತೆ ಹೇಳಿ, ಟ್ಯಾನ್ ತೀಟಾ ಇಸ್ ಈಕ್ವಲ್ ಟು ಏನ್ ಹೇಳಿ, ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವ ಬಾಹು. ಓಕೆ, ಸೊ ಇಲ್ಲಿ ಸೈನ್ ಅನ್ನು ಯಾಕೆ ತಗೊಂಡಿಲ್ಲ, ನಮ್ಗೆ ಸೈನ್ ಬೇಡ. ಯಾಕಂದ್ರೆ ಇಲ್ಲಿ ಸೈನ್ ಅಂದ್ರೆ ಏನಾಗುತ್ತೆ, ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರಣ ಆಗತ್ತೆ ಅಲ್ವಾ. ಸೊ ನಾವು ವಿಕರಣವನ್ನ ಫೈಂಡ್ ಔಟ್ ಮಾಡ್ತಾ ಇಲ್ಲ. ಸೊ ಇದು ನಮ್ಗೆ ಬೇಡ, ಪಿ ಬಿ ಅಳತೆ ಬೇಡ, ಕೇವಲ ನಮ್ಗೆ ಡಿ ಬಿ ಬೇಕಾಗಿದೆ. ಹಾಗಾಗಿ ನಾವೇನ್ ಮಾಡಿದ್ದೇವೆ, ಟ್ಯಾನ್ ಫಂಕ್ಷನ್ ಅನ್ನ ಯೂಸ್ ಮಾಡ್ತಾ ಇದ್ದೇವೆ ಮಕ್ಕಳೇ. ಸೊ ಈ ರೀತಿಯಾಗಿ ಯೋಚನೆ ಮಾಡ್ಬೋದು, ಯಾಕೆ ಟ್ಯಾನ್ ಸೈನ್ ಅನ್ನ ತಗೊಳ್ತಾ ಇಲ್ಲ, ಯಾಕೆ ಕಾಸ್ ಅನ್ನ ತಗೊಳ್ತಾ ಇಲ್ಲ
ಅನ್ನೋದನ್ನು ಕೂಡ ನೀವು ಥಿಂಕ್ ಮಾಡ್ಬೇಕಾಗತ್ತೆ. ಸೊ ಇಲ್ಲಿ ಟ್ಯಾನ್ ಥೀಟಾ ಅಲ್ವಾ, ಸೊ ಟ್ಯಾನ್ ಥೀಟಾ ಏನ್ ಹೇಳಿ 45 ಡಿಗ್ರಿ ಇಸ್ ಈಕ್ವಲ್ ಟು 3 ಮೀಟರ್ ಡಿವೈಡೆಡ್ ಬೈ ಪಿ ಡಿ ಬಿ ಅಲ್ವಾ, ಸಾರಿ ಡಿ ಬಿ. ಸೊ ಟ್ಯಾನ್ 45 ಏನ್ ಹೇಳಿ 1. ಸೊ ಎಲ್ಲಾ ನಿರ್ದಿಷ್ಟ ಕೋನಗಳ ಅಳತೆಗಳು ಕೂಡ ನಿಮ್ಗೆ ಗೊತ್ತಿರ್ಬೇಕು. 3 ಡಿವೈಡೆಡ್ ಬೈ ಡಿ ಬಿ. ಸೊ ಡಿ ಬಿ ಇಸ್ ಈಕ್ವಲ್ ಟು ಏನಾಗತ್ತೆ ಹೇಳಿ 3 ಮೀಟರ್. ಓಕೆ, ಸೊ ಈಗ ನಮ್ಗೆ ಡಿ ಬಿ ಅಳತೆ ಕೂಡ ಗೊತ್ತಾಯ್ತು. ಎಡಿ ಎಷ್ಟು ಬಂದಿದೆ 3√3. ಸೊ ಎಡಿ ಅಳತೆ 3√3, ಡಿ ಬಿ ಅಳತೆ 3 ಮೀಟರ್. ಸೊ ಈಗ ಅವ್ರು ಕೇಳಿರೋದೇನು ನದಿಯ ಅಗಲ ಅಲ್ವಾ. ಸೊ ಅಂದ್ರೆ ಎ ಬಿ ಇದಿಷ್ಟು ಬೇಕು ನಮ್ಗೆ. ಸೊ ಎ ಬಿ ಬೇಕಂದ್ರೆ ನಾವೇನ್ ಮಾಡ್ಬೇಕು, ಎ ಬಿ ನದಿಯ ಒಟ್ಟು ಅಗಲವನ್ನ ಲೆಕ್ಕ ಹಾಕ್ಬೇಕು. ಎ ಬಿ ಇಸ್ ಈಕ್ವಲ್ ಟು ಏನಾಗತ್ತೆ ಎ ಡಿ ಪ್ಲಸ್ ಡಿ ಬಿ ಆಗತ್ತೆ. ಓಕೆ, ಎ ಡಿ ಪ್ಲಸ್ ಡಿ ಬಿ ಮಾಡಿದ್ರೆ ನಮ್ಗೆ ನದಿಯ ಒಟ್ಟು ಅಗಲ ದೊರಕತ್ತೆ. ಹಾಗಾದ್ರೆ ಇಲ್ಲಿ ನದಿಯ ಒಟ್ಟು ಅಗಲ ಇಸ್ ಈಕ್ವಲ್ ಟು ಏನಾಗತ್ತೆ ಎ ಡಿ ಎಷ್ಟು ಹೇಳಿ 3√3 ಪ್ಲಸ್ ಡಿ ಬಿ 3. ಸೊ ಇಲ್ಲಿ ನೋಡಿ 2ರಲ್ಲೂ 3 ಸಾಮಾನ್ಯವಾಗಿ ಕಾಣ್ತಾ ಇದೆ. ಸೊ ಇದನ್ನ ಹೊರಗಿಟ್ಕೊಂಡ್ರೆ ಬ್ರಾಕೆಟ್ ಒಳಗಡೆ 3 ಹೊರಗಡೆ ಹೋದ್ರೆ ಇಲ್ಲಿ ಏನು ಉಳಿಯುತ್ತೆ √3 ಪ್ಲಸ್ 3 ಹೊರಗಡೆ ಹೋದ್ರೆ 1 ಇಸ್ ಮೀಟರ್ ಆಗತ್ತೆ. ಹಾಗಾದ್ರೆ ಇಲ್ಲಿ ನದಿಯ ಅಗಲವು 3 × √3 + 1 ಮೀಟರ್ ಆಗಿದೆ. ಸೊ ಇಲ್ಲಿ √3 ನೀವು 1.73 ಅಂತ ಬರ್ಕೊಂಡು ಕೂಡ ಸಬ್ಸ್ಟಿಟ್ಯೂಟ್ ಮಾಡ್ಕೋಬಹುದು. ಓಕೆ, ಸರಿ. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಎರಡನೇ ಪ್ರಶ್ನೆಯನ್ನ ಗಮನಿಸಿ ಮಕ್ಕಳೇ. ಬಿರುಗಾಳಿಗೆ ಸಿಕ್ಕ ಒಂದು ಮರವು ಮುರಿದು ನೆಲಕ್ಕೆ ತಾಗಿದಾಗ ನೆಲದೊಂದಿಗೆ 30 ಡಿಗ್ರಿ ಕೋನವನ್ನ ಉಂಟು ಮಾಡಿದೆ ಮತ್ತು ಮರದ ತುದಿಯು ಮರದ ಬುಡದಿಂದ 8 ಮೀಟರ್ ದೂರದಲ್ಲಿ ನೆಲಕ್ಕೆ ತಾಗಿದೆ. ಹಾಗಾದರೆ ಮುರಿದು ಬೀಳುವ ಮುನ್ನ ಮರದ ಎತ್ತರ ಎಷ್ಟಿತ್ತೆಂದು ಕಂಡುಹಿಡಿಯಿರಿ. ಸೊ ಇಲ್ಲಿ ಡಯಾಗ್ರಾಮ್ ಅನ್ನ ಕೊಟ್ಟಿಲ್ಲ, ಚಿತ್ರವನ್ನ ಕೊಟ್ಟಿಲ್ಲ. ನಾವು ಹೇಳಿಕೆಗೆ ತಕ್ಕ ಹಾಗೆ ಡಯಾಗ್ರಾಮ್ ಅನ್ನ ಮೊದಲನೇದಾಗಿ ಹಾಕೊಳ್ಬೇಕು ಮಕ್ಕಳೇ. ಸೊ ಇಲ್ಲಿ ಬಿರುಗಾಳಿಗೆ ಸಿಕ್ಕ ಒಂದು ಮರವು ಮುರಿದು ನೆಲಕ್ಕೆ ತಾಗಿದಾಗ ನೆಲದೊಂದಿಗೆ 30 ಡಿಗ್ರಿ ಕೋನವನ್ನ ಉಂಟು ಮಾಡತ್ತೆ. ಸೊ ನೋಡಿ, ಒಂದ್ ಮರ ಇದೆ ಹೀಗೆ. ಓಕೆ, ಸೊ ಇಷ್ಟು ದೊಡ್ಡ ಮರ. ಓಕೆ, ಇದರ ಹೈಟ್ ಗೊತ್ತಿಲ್ಲ ಎಷ್ಟು ಅಂತ. ಸೊ ಇದೇನಾಗಿದೆ ಹೇಳಿ, ಬಿರುಗಾಳಿಗೆ ಸಿಕ್ಕಿ ಮುರಿದಿದೆ. ಹೀಗೆ ಇಷ್ಟು ಭಾಗ ಮುರಿದಿದೆ ಅಂದ್ರೆ ಏನಾಗುತ್ತೆ, ಸೊ ಇಷ್ಟು ಹೀಗೆ. ಸೊ ಇದಿಷ್ಟು ಪಾರ್ಟ್ ಇದೆ ಅಲ್ವಾ. ಸೊ ಇದಿಷ್ಟು ಪಾರ್ಟ್ ಏನಾಗಿದೆ ಇಲ್ಲಿಗೆ ಕರೆಕ್ಟ್ ಆಗಿ ಎಕ್ಸಾಕ್ಟ್ ಆಗಿ ಮುರಿದು ಈ ಪಾರ್ಟ್ ಏನಾಗಿದೆ ಹೀಗೆ ನೆಲಕ್ಕೆ ಟಚ್ ಆಗ್ಬಿಟ್ಟಿದೆ. ಓಕೆ, ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ಭಾಗ, ಈ ಮರದ ಇಷ್ಟು ಭಾಗ ಏನಾಗಿದೆ ಹೇಳಿ ಮುರಿದು ನೆಲಕ್ಕೆ ಟಚ್ ಆಗಿದೆ. ಸೊ ಟಚ್ ಆಗ್ಬೇಕಾದ್ರೆ ಇಲ್ಲಿ ನೆಲದೊಂದಿಗೆ ಎಷ್ಟು ಡಿಗ್ರಿ ಕೋನವನ್ನ ಉಂಟು ಮಾಡ್ತಾ ಇದೆ, 30 ಡಿಗ್ರಿ ಕೋನವನ್ನ ಉಂಟು ಮಾಡ್ತಾ ಇದೆ. ಮತ್ತು ಮರದ ತುದಿಯು ಮರದ ಬುಡದಿಂದ 8 ಮೀಟರ್ ದೂರದಲ್ಲಿ ನೆಲಕ್ಕೆ ತಾಗಿದೆ. ಅಂದ್ರೆ ಈ ಮರ ಏನಾಗಿದೆ ಹಿಂಗ್ ಬಗ್ಗಿದೆ ಅಲ್ವಾ. ಸೊ ಇದು ನೆಲಕ್ಕೆ ತಾಗಿದೆ. ಸೊ ಈ ಮರದ ತುದಿ ಮತ್ತು ಮರದ ಬುಡದ ನಡುವಿನ ಅಂತರ ಸೊ ಎಷ್ಟು ದೂರದಲ್ಲಿ ಬಂದು ಬಿದ್ದಿದೆ ಹೇಳಿ, ಇದು 8 ಮೀಟರ್ ದೂರದಲ್ಲಿ ಬಂದು ಬಿದ್ದಿದೆ. ಅಂದ್ರೆ ಒಂದು ಲಂಬ ಕೋನ ತ್ರಿಭುಜ ಉಂಟಾಗ್ತಾ ಇದೆ. ಸೊ ನಾನು ಹೇಳಿದ್ದೆ ಅಲ್ವಾ. ಸೊ ಇಲ್ಲಿ ತ್ರಿಕೋನ ಮಿತಿಗಳು ನಮ್ಮ ದಿನನಿತ್ಯ ಜೀವನದಲ್ಲಿ ಎಲ್ಲೆಲ್ಲಿ ಅಪ್ಲಿಕೇಬಲ್ ಆಗುತ್ತೆ ಅನ್ನೋದನ್ನೇ ನೋಡ್ತಾ ಹೋಗಿ. ನೋಡಿ, ಕೆಲವೊಂದು ಚಿಕ್ಕ ಚಿಕ್ಕ ಸಂಗತಿಗಳಲ್ಲೂ ಕೂಡ ಇದು ನಮ್ಗೆ ಅನ್ವಯ ಆಗ್ತಾ ಹೋಗುತ್ತೆ ಮಕ್ಕಳೇ. ಸೊ ನೋಡಿ, ಈಗ ಮರ ಏನಾಗಿದೆ ನೆಲಕ್ಕೆ ಬಂದು ಟಚ್ ಆದಾಗ ಅಲ್ಲೊಂದು ಲಂಬ ಕೋನ ತ್ರಿಭುಜ ಉಂಟಾಗ್ತಾ ಇದೆ. ಸೊ ನಾವು ಕೇವಲ ಥೀಟಾ ಮತ್ತು ಇವುಗಳ ಅಂತರವನ್ನ ತಿಳ್ಕೊಂಡು, ಸೊ ಇಲ್ಲಿ ತ್ರಿಕೋನಮಿತಿಯ ಅನುಪಾತಗಳ ಸಹಾಯದಿಂದ ಏನ್ ಮಾಡ್ಬೋದು ಹೇಳಿ, ಇವುಗಳ ಈ ಒಂದು ಮರದ ಎತ್ತರವನ್ನ ಸಂಪೂರ್ಣವಾಗಿ ಕಂಡುಹಿಡಿಬಹುದು ಮಕ್ಕಳೇ. ಸೊ ಅದನ್ನ ಹೇಗೆ ಅನ್ನೋದನ್ನ ನೋಡೋಣ. ಸೊ ಈಗ ಏನಾಗಿದೆ,
ಇದರ ಡಿಫರೆನ್ಸ್ ಗೊತ್ತಾಯ್ತು. ಸೊ ಇಲ್ಲಿ ನಾವು ಇದಕ್ಕೆ ಹೆಸರಿಸೋಣ ಎ ಬಿ ಸಿ ಅಂತ ಹೆಸರಿಸೋಣ. ಸೊ ಈಗ ನಮಗೆ ಈ ಮರದ ಎತ್ತರ ಬೇಕು. ಸೊ ಮರದ ಎತ್ತರ ಅಂದ್ರೆ ಏನಾಯ್ತು ಹೇಳಿ, ಈ ಟೋಟಲ್ ಪಾರ್ಟ್ ಏನಾಗತ್ತೆ ಹೇಳಿ, ಮರದ ಎತ್ತರ ಆಗತ್ತೆ ಅಲ್ವಾ. ಸೊ ಎ ಬಿ ಪ್ಲಸ್ ಎ ಸಿ ಇದು ಎರಡು ಸೇರಿದ್ರೆ ಏನಾಗತ್ತೆ ಹೇಳಿ, ಮರದ ಎತ್ತರ ಆಗತ್ತೆ ಅಲ್ವಾ. ಸೊ ಇಲ್ಲಿ ಉಳಿದಿರೋ ಪಾರ್ಟು ಪ್ಲಸ್ ಮುರಿದಿರೋದು ಎರಡು ಸೇರಿದಾಗ ಏನಾಗತ್ತೆ, ಮರದ ಎತ್ತರ ಆಗತ್ತೆ. ಸೊ ಇದನ್ನ ನಾವು ಕಂಡುಹಿಡಿಬೇಕು. ಸೊ ಇಲ್ಲಿ ಮುಖ್ಯವಾಗಿ ನೀವು ತಿಳ್ಕೊಳ್ಬೇಕಾಗಿರೋದು ಏನು ಅಂದ್ರೆ, ಈ 30 ಡಿಗ್ರಿ ಕೋನಕ್ಕೆ ಅಭಿಮುಖ ಬಾಹು ಯಾವುದು ಹೇಳಿ, ಎ ಬಿ ಆದ್ರೆ ಪಾರ್ಶ್ವ ಬಾಹು ಯಾವ್ದಾಗತ್ತೆ, ಬಿ ಸಿ ಆಗತ್ತೆ. ಹಾಗೂ ವಿಕರ್ಣ ಯಾವ್ದು ಹೇಳಿ, ಎ ಸಿ. ಸೊ ಇಷ್ಟನ್ನ ಗುರುತಿಸ್ಕೊಳ್ಬೇಕು. ಸೊ ಇಲ್ಲಿ ಹೇಳಿಕೆಯನ್ನ ಚಿತ್ರ ರೂಪದಲ್ಲಿ ಹೇಳಿದೀರಾ. ಸೊ ಈಗ ಎಲ್ಲಾ ಬಾಹುಗಳನ್ನ ಹೆಸರಿಸ್ಕೊಂಡಿದ್ದೀರಾ. 30 ಡಿಗ್ರಿ ಕೋನಕ್ಕೆ ಸಂಬಂಧಿಸಿದಂತಹ ಬಾಹುಗಳನ್ನ ಹೆಸರಿಸ್ಕೊಂಡಿದ್ದೀರಾ. ಸೊ ಈಗ ನಾವೇನ್ ಮಾಡೋಣ, ಎ ಬಿ ಈ ಮರದ ಎತ್ತರ ನಂತರ ಎ ಸಿ ಅನ್ನ ಕಂಡುಹಿಡಿಯೋಣ. ಸೊ ಈಗ ನಾವೇನ್ ಮಾಡೋಣ, ತ್ರಿಭುಜ ಎ ಬಿ ಸಿ ಅಲ್ಲಿ, ತ್ರಿಭುಜ ಎ ಬಿ ಸಿ ಅಲ್ಲಿ ಮೊದಲನೇದಾಗಿ ಎ ಬಿ ಬಾಹುವನ್ನ ಕಂಡುಹಿಡಿಯೋಣ. ಸೊ ಎ ಬಿ, ಸೊ ಇದನ್ನ ಫೈಂಡ್ ಔಟ್ ಮಾಡೋಣ. ಅದೇ ರೀತಿ ಇನ್ಯಾವ ಬಾಹುವಿನ ಅಳತೆ ಗೊತ್ತಿದೆ, ಬಿ ಸಿ 8 ಮೀಟರ್ ಹಾಗೂ ತೀಟಾ ಏನ್ ಹೇಳಿ 30 ಡಿಗ್ರಿ. ಸೊ ಇಷ್ಟು ಅಂಶಗಳು ಗೊತ್ತಿದೆ ನಮ್ಗೆ. ಸೊ ಇಲ್ಲಿ ತೀಟಾಗೆ ಸಂಬಂಧಿಸಿದಂತೆ ಎ ಬಿ ಏನಾಗತ್ತೆ, ಅಭಿಮುಖ ಬಾಹು, ಬಿ ಸಿ ಪಾರ್ಶ್ವ ಬಾಹು ಹಾಗೂ ತೀಟಾ ಅಂದ್ರೆ ಅಭಿಮುಖ ಬಾಹು, ಪಾರ್ಶ್ವ ಬಾಹು ಮತ್ತು ತೀಟಾಗೆ ಸಂಬಂಧಿಸಿದಂತಹ ತ್ರಿಕೋನಮಿತಿಯ ಅನುಪಾತ ಯಾವ್ದಾಗತ್ತೆ ಹೇಳಿ, ಟ್ಯಾನ್ ಆಗತ್ತೆ ಅಲ್ವಾ. ಹಾಗಾದ್ರೆ ಇಲ್ಲಿ ತ್ರಿಭುಜ ಎ ಬಿ ಸಿ ಅಲ್ಲಿ ಟ್ಯಾನ್ ತೀಟಾ ಇಸ್ ಈಕ್ವಲ್ ಟು ಏನ್ ಹೇಳಿ, ಎ ಬಿ ಅಭಿಮುಖ ಬಾಹು ಡಿವೈಡೆಡ್ ಬೈ ಬಿ ಸಿ ಪಾರ್ಶ್ವ ಬಾಹು. ಸೊ ಟ್ಯಾನ್ ತೀಟಾ, ಸೊ ಟ್ಯಾನ್ ತೀಟಾ ಇಸ್ ಈಕ್ವಲ್ ಟು ಟ್ಯಾನ್ 30 ಡಿಗ್ರಿ ಇಸ್ ಈಕ್ವಲ್ ಟು ಎ ಬಿ ಡಿವೈಡೆಡ್ ಬೈ ಬಿ ಸಿ ಏನ್ ಹೇಳಿ 8 ಮೀಟರ್. ಸೊ ಟ್ಯಾನ್ 30 ಡಿಗ್ರಿ ಏನ್ ಹೇಳಿ 1/√3 ಇಸ್ ಈಕ್ವಲ್ ಟು ಎ ಬಿ ಡಿವೈಡೆಡ್ ಬೈ 8. ಸೊ ಎ ಬಿ ಇಸ್ ಈಕ್ವಲ್ ಟು ಏನಾಗತ್ತೆ ಹೇಳಿ 8√3. ಸೊ 8 ಡಿವೈಡೆಡ್ ಬೈ √3 ಮೀಟರ್. ಸೊ ಇದು ಏನ್ ಹೇಳಿ ಅಭಿಮುಖ ಬಾಹು ಅಂದ್ರೆ ಈ ಒಂದು ಭಾಗದ ಉಳಿದಿರುವ ಮುರಿದೆ ಬಿಳದೆ ಇರುವಂತಹ ಉಳಿದ ಭಾಗದ ಮರದ ಉದ್ದ ಸಿಕ್ಕಿದೆ ನಮ್ಗೆ, ಅಂದ್ರೆ ಎ ಬಿ ಅಲ್ವಾ. ಸೊ 8/√3 ಸಿಕ್ಕಿದೆ. ಈಗ ನಾವು ಮುರಿದು ಬಿದ್ದಂತಹ ಭಾಗ ಎ ಸಿ ಅಲ್ವಾ, ಅದು ಮುರಿದು ಬಿದ್ದಂತಹ ಭಾಗ. ಸೊ ಇದನ್ನ ಫೈಂಡ್ ಔಟ್ ಮಾಡ್ಬೇಕು. ಸೊ ಅಂದ್ರೆ ನಾವಿಲ್ಲಿ ಎ ಸಿ, ಸೊ ಇದನ್ನ ಕಂಡುಹಿಡಿಬೇಕು. ಹಾಗೆ ಇಲ್ಲಿ ಬಿ ಸಿ, ಸೊ ಬಿ ಸಿ ಎಷ್ಟಿದೆ 8 ಮೀಟರ್. ಹಾಗೆ ತೀಟಾ 30 ಡಿಗ್ರಿ ಅಂದ್ರೆ ತೀಟಾಗೆ ಸಂಬಂಧಿಸಿದಂತೆ ಎ ಸಿ ಏನಾಗತ್ತೆ ವಿಕರಣ, ಬಿ ಸಿ ಪಾರ್ಶ್ವಬಾಹು, ತೀಟಾ ಕೋನ. ಸೊ ಇಲ್ಲಿ ವಿಕರಣ, ಪಾರ್ಶ್ವಬಾಹು ಮತ್ತು ತೀಟಾ, ಸೊ ಈ ಮೂರು ಅಂಶಕ್ಕೆ ಸಂಬಂಧಿಸಿದಂತಹ ತ್ರಿಕೋನ ಮಿತಿ ಯಾವ್ದಾಗತ್ತೆ ಹೇಳಿ ಕಾಸ್ ಆಗತ್ತಲ್ವಾ. ಸೊ ಹಾಗಾಗಿ ಇಲ್ಲಿ ಕಾಸ್ ತೀಟಾ ತ್ರಿಭುಜ ಎ ಬಿ ಸಿ ಅಲ್ಲಿ, ತ್ರಿಭುಜ ಎ ಬಿ ಸಿ ಅಲ್ಲಿ ಕಾಸ್ ತೀಟಾ ಇಸ್ ಈಕ್ವಲ್ ಟು ಏನಾಗತ್ತೆ ಹೇಳಿ ಬಿ ಸಿ ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರಣ ಆಗತ್ತೆ. ಸೊ ಕಾಸ್ 30 ಡಿಗ್ರಿ ಇಸ್ ಈಕ್ವಲ್ ಟು 8 ಮೀಟರ್, ಬಿ ಸಿ 8 ಮೀಟರ್ ಡಿವೈಡೆಡ್ ಬೈ ಎ ಸಿ. ಸೊ ಕಾಸ್ 30 ಡಿಗ್ರಿ ಏನ್ ಹೇಳಿ √3/2 ಇಸ್ ಈಕ್ವಲ್ ಟು 8 ಡಿವೈಡೆಡ್ ಬೈ ಎ ಸಿ. ಸೊ ಎ ಸಿ ಇಸ್ ಈಕ್ವಲ್ ಟು ಏನಾಗತ್ತೆ ಹೇಳಿ 8 ಇಂಟು 2. ಸೊ ಇದೇನಾಗತ್ತೆ ಛೇದದಲ್ಲಿ ಇದ್ದಿದ್ದು ರೈಟ್ ಸೈಡ್ ಹೋದಾಗ ಅಂಶಕ್ಕೆ ಬರುತ್ತೆ. ಸೊ ಇಲ್ಲಿ ಭಾಗಾಕಾರ ಇದ್ದಿದ್ದೇನಾಗತ್ತೆ ಗುಣಿಸುವಾಗತ್ತೆ 8 2. ಸೊ ಎ ಸಿ ಇದ್ದಿದ್ದು ಲೆಫ್ಟ್ ಹೋದಾಗ ಏನಾಗತ್ತೆ ಇದು ಅಂಶಕ್ಕೆ ಬರುತ್ತೆ. ಸೊ ಇದೇನಾಗತ್ತೆ ಹೇಳಿ ಛೇದಕ್ಕೆ ಹೋಗುತ್ತೆ ಡಿವೈಡೆಡ್ ಬೈ ವರ್ಗಮೂಲ 3. ಎ ಸಿ ಇಸ್ ಈಕ್ವಲ್ ಟು ಏನಾಗತ್ತೆ 16
ವರ್ಗ ಡಿವೈಡೆಡ್ ಬೈ ವರ್ಗಮೂಲ 3 ಮೀಟರ್. ಅಂದ್ರೆ ನಮ್ಗೀಗ AC ಅಂದ್ರೆ ಮುರಿದು ಬಿದ್ದ ಭಾಗದ ಎತ್ತರ ಸಿಕ್ಕಿದೆ. ಮುರಿದು ಬಿದ್ದ ಭಾಗದ ಉದ್ದ ಎಷ್ಟು? 16 ಡಿವೈಡೆಡ್ ಬೈ ವರ್ಗಮೂಲ 3 ಮೀಟರ್. ಸೊ ಇಲ್ಲಿ ನೋಡಿ, ಇಲ್ಲಿ ನೀವು ಕಾಸ್ ಅನ್ನ ಬಳಸ್ಬೇಕಂತ ಇಲ್ಲ. ಯಾಕಂದ್ರೆ ಸೊ ಇಲ್ಲಿ ಎ ಬಿ ಬಾಹುವಿನ ಅಳತೆನೂ ಗೊತ್ತಿದೆ, BC ಬಾಹುವಿನ ಅಳತೆನೂ ಗೊತ್ತಿದೆ. ಸೊ ವಿಕರಣವನ್ನ ಕಂಡುಹಿಡಿಬೇಕಾಗಿತ್ತು, AC ಯನ್ನ ಫೈಂಡ್ ಔಟ್ ಮಾಡ್ಬೇಕಾಗಿತ್ತಲ್ವಾ. ಸೊ ಆಗ ನೀವು ಅಭಿಮುಖ ಬಾಹು, ವಿಕರಣ ಮತ್ತು ತೀಟಾ ಇವುಗಳಿಗೆ ಸಂಬಂಧಿಸಿದಂತ ತ್ರಿಕೋನಮಿತಿ ಯಾವ್ದಾಗತ್ತೆ ಹೇಳಿ? ಸೈನ್ ಆಗತ್ತೆ. ಹಾಗೆ BC ಬಾಹು, ಹಾಗೆ AC ಮತ್ತು ತೀಟಾ, ಸೊ ಇವುಗಳಿಗೆ ಸಂಬಂಧಿಸಿದಂತಹ ತ್ರಿಕೋನಮಿತಿಯ ಅನುಪಾತ ಯಾವ್ದಾಗತ್ತೆ? ಕಾಸ್ ಆಗತ್ತೆ. ಸೊ ಇಲ್ಲಿ ಕಾಸ್ ಅನ್ನ ಕೂಡ ನೀವು ಬಳಸ್ಕೊಂಡು AC ಯನ್ನ ಕಂಡು ಹಿಡಿಬಹುದು. ಸೈನ್ ಅನ್ನ ಬೇಕಾದ್ರೂ ಯೂಸ್ ಮಾಡ್ಕೊಂಡು ನೀವು AC ಯನ್ನ ಕಂಡು ಹಿಡಿಬಹುದು ಮಕ್ಕಳೇ. ಓಕೆ, ಸೊ ನೀವು ಸೈನೇ ಬಳಸ್ಬೇಕಂತ ಇಲ್ಲ. ಬಟ್ ಟ್ಯಾನ್ ಆಗಲ್ಲ, ಯಾಕಂದ್ರೆ ನಮ್ಗೆ ಇಲ್ಲಿ ಬೇಕಾಗಿರೋದು AC ಯ ಉದ್ದ ಅಲ್ವಾ. ಅಂದ್ರೆ ಮುರಿದು ಬಿದ್ದ ಭಾಗದ ಉದ್ದ ಏನಾಗತ್ತೆ? ವಿಕರಣಕ್ಕೆ ಸಮನಾಗ್ತಾ ಇದೆ. ಇಲ್ಲಿ ಈ ಲಂಬಕೋನ ತ್ರಿಭುಜದಲ್ಲಿ ಮುರಿದು ಬಿದ್ದ ಭಾಗ ಏನಾಗ್ತಾ ಇದೆ? ವಿಕರಣಕ್ಕೆ ಸಮನಾಗ್ತಾ ಇದೆ. ಸೊ ಹಾಗಾಗಿ AC ಯ ಉದ್ದ ಫೈಂಡ್ ಔಟ್ ಮಾಡ್ಬೇಕು. ಹಾಗಾಗಿ ಟ್ಯಾನ್ ಅನ್ನ ಯೂಸ್ ಮಾಡಬಾರ್ದು, ಸೈನ್ ಅಥವಾ ಕಾಸ್ ಅನ್ನ ಬಳಸಬಹುದು. ಸೊ ಇಲ್ಲಿ ನಾನು ಕಾಸ್ ಅನ್ನ ತಗೊಂಡು ತೀಟಾವನ್ನ ಮುರಿದು ಬಿದ್ದ ಭಾಗದ ಎತ್ತರವನ್ನ, ಉದ್ದವನ್ನ ಫೈಂಡ್ ಔಟ್ ಮಾಡಿದ್ದೇನೆ. ಸೊ ಈಗ ನಾವು ಒಟ್ಟು ಎತ್ತರವನ್ನ ಹೇಳ್ಬೇಕಲ್ವಾ. ಸೊ ಈ ಮರದ ಒಟ್ಟು ಎತ್ತರ, ಸೊ ಮರದ ಒಟ್ಟು ಎತ್ತರ ಬೇಕು ನಮ್ಗೆ. ಸೊ ಮರದ ಒಟ್ಟು ಎತ್ತರ ಏನ್ ಹೇಳಿ? AB ಪ್ಲಸ್ AC. ಸೊ ಇವು ಎರಡರ ಮೊತ್ತ ಏನಾಗತ್ತೆ? ಮರದ ಒಟ್ಟು ಎತ್ತರ ಆಗತ್ತೆ. ಸೊ AB ಪ್ಲಸ್ AC. ಸೊ AB ಎಷ್ಟು ಬಂದಿದೆ? 8 ಡಿವೈಡೆಡ್ ಬೈ ರೂಟ್ 3. 8 ಡಿವೈಡೆಡ್ ಬೈ ರೂಟ್ 3 ಪ್ಲಸ್ AC ಏನ್ ಹೇಳಿ? 16 ಡಿವೈಡೆಡ್ ಬೈ ವರ್ಗಮೂಲ 3. ಸೊ ಇಲ್ಲಿ ಛೇದಗಳು ಸಮನಾಗಿರೋದ್ರಿಂದ ಇದನ್ನ ಡೈರೆಕ್ಟ್ ಆಗಿ ಆಡ್ ಮಾಡಿ. 16 ಪ್ಲಸ್ 8 ಎಷ್ಟಾಗತ್ತೆ? 24 ಡಿವೈಡೆಡ್ ಬೈ ವರ್ಗಮೂಲ 3. ಸೊ ಈಗ ಇದನ್ನ 24, ಸೊ ಇದು 24, ಇಲ್ಲಿ ಅಂಶ ಮತ್ತು ಛೇದಕ್ಕೆ ವರ್ಗಮೂಲ 3ರಿಂದ ಗುಣಿಸೋಣ. ಸೊ ಇಲ್ಲಿ ಅಂಶ ಮತ್ತು ಛೇದಕ್ಕೆ ವರ್ಗಮೂಲ 3ರಿಂದ ಗುಣಿಸಿದಾಗ, ಸೊ ಛೇದಕ್ಕೂ ವರ್ಗಮೂಲ 3ರಿಂದ ಗುಣಿಸ್ತಾ ಇದ್ದೇನೆ, ಅಂಶಕ್ಕೂ ಕೂಡ ವರ್ಗಮೂಲ 3ರಿಂದ ಗುಣಿಸ್ತಾ ಇದ್ದೇನೆ. ಸೊ ಇಸ್ ಈಕ್ವಲ್ ಟು 24 ವರ್ಗಮೂಲ 3 ಡಿವೈಡೆಡ್ ಬೈ ವರ್ಗಮೂಲ 3 ಇಂಟು ವರ್ಗಮೂಲ 3 ಏನಾಗುತ್ತೆ? 3. ಸೊ 3 1 3, 3 8 24. ಸೊ ಇಸ್ ಈಕ್ವಲ್ ಟು ಎಷ್ಟು ಬಂತು? 8 ರೂಟ್ 3 ಮೀಟರ್. ಸೊ ಹಾಗಾದ್ರೆ ಇಲ್ಲಿ ಮುರಿದು ಬೀಳುವ ಮುನ್ನ ಮರದ ಎತ್ತರ ಎಷ್ಟಾಗಿತ್ತು ಹೇಳಿ? 8 ವರ್ಗಮೂಲ 3 ಮೀಟರ್ ಆಗಿತ್ತು. ಮುಂದಿನ ಪ್ರಶ್ನೆ ಹೋಗೋಣ. ಗುತ್ತಿಗೆದಾರರೊಬ್ಬರು ಉದ್ಯಾನವನದಲ್ಲಿ ಮಕ್ಕಳಿಗಾಗಿ 2 ಜಾರು ಬಂಡೆಗಳನ್ನ ಸ್ಥಾಪಿಸಲು ಯೋಜಿಸುತ್ತಾರೆ. 5 ವರ್ಷದ ಕೆಳಗಿನ ಮಕ್ಕಳಿಗೆ ಇಳಿಜಾರು ಸುಮಾರು 1.5 ಮೀಟರ್ ಎತ್ತರ ಮತ್ತು ನೆಲಕ್ಕೆ 30 ಡಿಗ್ರಿ ಓರೆ ಕೋನವನ್ನ ಉಂಟಾಗುವಂತೆ, ಹಾಗೂ ಹಿರಿಯ ಮಕ್ಕಳಿಗೆ ಜಾರು ಬಂಡೆ ಸುಮಾರು 3 ಮೀಟರ್ ಎತ್ತರ ಹಾಗೂ ನೆಲಕ್ಕೆ 60 ಡಿಗ್ರಿ ಓರೆಯಾಗುವಂತೆ ಸ್ಥಾಪಿಸಲು ಇಷ್ಟಪಡುತ್ತಾರೆ. ಹಾಗಾದರೆ ಈ ಎರಡೂ ಸಂದರ್ಭಗಳಲ್ಲಿ ಜಾರು ಬಂಡೆಯ ಉದ್ದವೆಷ್ಟು? ಇದನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಹೇಗಿದೆ? ಫಸ್ಟ್ ಡಯಾಗ್ರಾಮ್ ಅನ್ನ ಹಾಕೊಳ್ಳೋಣ. ಸೊ ಇಲ್ಲಿ 5 ವರ್ಷದ ಕೆಳಗಿನ ಮಕ್ಕಳಿಗೆ ಇಳಿಜಾರು ಸುಮಾರು 1.5 ಮೀಟರ್ ಎತ್ತರ ಇದೆ ಅಂತೆ. ಸೊ ಅಂದ್ರೆ ನೆಲದಿಂದ 1.5 ಮೀಟರ್ ಎತ್ತರದಲ್ಲಿ, ಸೊ ಇಷ್ಟು ಹೈಟ್ ಅಲ್ಲಿ ಇದೆ ಜಾರು ಬಂಡೆ, ಹೀಗಲ್ವಾ? ಸೊ ಇಲ್ಲಿ ಜಾರ್ತೀರಾ. ಸೊ ನೆಲದಿಂದ ಎಷ್ಟು ಮೀಟರ್ ಎತ್ತರದಲ್ಲಿದೆ? 1.5 ಮೀಟರ್ ಎತ್ತರದಲ್ಲಿ.
ಅದೇ ಇನ್ನೊಂದ್ ಸೈಡ್ ಏನ್ ಮಾಡ್ತಾ ಇದಾರೆ ಅವರು, ಹಿರಿಯ ಮಕ್ಕಳಿಗೆ ಅಂತ ಜಾರುಬಂಡೆ ಮಾಡಿದ್ದಾರೆ. ಸೊ ಅದರ ಎತ್ತರ ಎಷ್ಟಿದೆ, 3 ಮೀಟರ್. ಇಷ್ಟು ಹೈಟ್ ಇದೆ. ಓಕೆ, ಸೊ ಇಷ್ಟು ಹೈಟ್ ಇದೆ. ಸೊ ಇದನ್ನ ಹೈಟ್ ಏನಂತ ಹೇಳಿ, ಇದರ ಹೈಟ್ 3 ಮೀಟರ್ ಆಯ್ತು. ಓಕೆ, ಸೊ ಇದು ದೊಡ್ಡ ಜಾರುಬಂಡೆ, ದೊಡ್ಡ ಮಕ್ಕಳಿಗಾಗಿ ಆಡುವಂಥದ್ದು. ಸೊ ಈ ಕಡೆದು ಚಿಕ್ಕ ಮಕ್ಕಳು ಆಡುವಂಥದ್ದು. ಸೊ ಇಲ್ಲಿ ನೆಲದಿಂದ 1.5 ಮೀಟರ್ ಇದೆ. ಸೊ ಇದೇನಿದೆ, ದೊಡ್ಡ ಮಕ್ಕಳಿಗೆ ಆಡುವಂಥದ್ದು 3 ಮೀಟರ್ ಎತ್ತರ ಇದೆ. ಸೊ ಈಗ ಈ ಜಾರುಬಂಡೆಯ ಉದ್ದವನ್ನ ಹೇಳ್ಬೇಕು. ಜಾರುಬಂಡೆ ಉದ್ದ ಅಂದ್ರೆ ಏನಾಯ್ತು, ಇಲ್ಲಿ ಎಲ್ಲ ಜಾರೋದ್ ನೀವು. ಸೊ ಇದರ ಉದ್ದವನ್ನ ಹೇಳ್ಬೇಕು. ಓಕೆ, ಅದೇ ರೀತಿ ದೊಡ್ಡ ಮಕ್ಕಳು ಆಡುವಂಥದ್ದು ಈ ಜಾರುಬಂಡೆಯ ಉದ್ದವನ್ನ ಹೇಳ್ಬೇಕು. ಸೊ ಇಲ್ಲಿ ಕೋನ ಹೇಗಿದೆ ಹೇಳಿ, ಚಿಕ್ಕ ಮಕ್ಕಳು ಆಡುವಂತಹ ಜಾರುಬಂಡೆ ನೆಲಕ್ಕೆ 30 ಡಿಗ್ರಿ ಓರೆ ಕೋನವನ್ನ ಉಂಟು ಮಾಡ್ತಾ ಇದೆ. ಅಂದ್ರೆ ಕೋನ ಏನಾಯ್ತು, 30 ಡಿಗ್ರಿ ಚಿಕ್ಕ ಮಕ್ಕಳದು. ಸೊ ಇಲ್ಲಿ ಕೋನ ಏನಾಗುತ್ತೆ, 60 ಡಿಗ್ರಿ. ಸೊ ಇಷ್ಟ ಅಂಶ ಗೊತ್ತಾಯ್ತು. ಸೊ ಈಗ ನಾವು ಇದರ ಉದ್ದವನ್ನ ಫೈಂಡ್ ಔಟ್ ಮಾಡಿ, ಜಾರುಬಂಡೆಯ ಉದ್ದವನ್ನ ಫೈಂಡ್ ಔಟ್ ಮಾಡ್ಬೇಕು. ಸೊ ಇಲ್ಲಿ ನೋಡಿ 2 ತ್ರಿಭುಜ ಕಾಣ್ತಾ ಇದೆ ಅಲ್ವಾ. ಸೊ ಫಸ್ಟ್ ನೀವೇನ್ ಮಾಡಿದ್ರಿ, ಡಯಾಗ್ರಾಮ್ ಹಾಕಿದ್ರಿ. ಸೊ ಎಲ್ಲ ಕೊಟ್ಟಿರುವ ಅಂಶವನ್ನ ಬರ್ಕೊಂಡ್ರಿ. ಸೊ ಈಗ ಲಂಬಕೋನ ತ್ರಿಭುಜ ಎ ಬಿ ಸಿ ಡಿ ಇ ಅಂತ ಹೆಸರಿಸೋಣ. ಸೊ ಈಗ ಮೊದಲನೇದಾಗಿ ಏನ್ ಮಾಡೋಣ, ಚಿಕ್ಕ ಮಕ್ಕಳ ಜಾರುಬಂಡೆಯ ಉದ್ದವನ್ನ ಫೈಂಡ್ ಔಟ್ ಮಾಡ್ಬೇಕಲ್ವಾ. ಸೊ ಚಿಕ್ಕ ಮಕ್ಕಳ ಜಾರುಬಂಡೆಯ ಉದ್ದ ಅಂದ್ರೆ ತ್ರಿಭುಜ ಎ ಬಿ ಸಿ ಅನ್ನ ತಗೊಳ್ಬೇಕು ಅಂತ ಆಯ್ತು. ಸೊ ತ್ರಿಭುಜ ಎ ಬಿ ಸಿ ಅಲ್ಲಿ, ಸೊ ತ್ರಿಭುಜ ಎ ಬಿ ಸಿ ತಗೊಳ್ಬೇಕು ಅಂತ ಗೊತ್ತಾಯ್ತು. ನೆಕ್ಸ್ಟ್ ಏನ್ ಮಾಡ್ತೀರಾ ನೀವು, ಥೀಟಾಗೆ ಸಂಬಂಧಿಸಿದಂತೆ ಬಾಹುಗಳನ್ನ ಹೆಸರಿಸ್ಕೊಳ್ಬೇಕು. ಸೊ ಈ ಅಂಶವನ್ನ ನೆನ್ಪು ಮಾಡ್ಕೊಳ್ಳಿ. ಸೊ ಇಲ್ಲಿ 30 ಡಿಗ್ರಿ ಕೋನಕ್ಕೆ ಅಭಿಮುಖ ಬಾಹು ಎ ಬಿ, ಪಾರ್ಶ್ವ ಬಾಹು ಬಿ ಸಿ, ವಿಕರಣ ಎ ಸಿ ಆಯ್ತು. ಸೊ ಇಷ್ಟನ್ನ ಮಾಡಿದ್ದೀರಾ. ಸೊ ಈಗ ನಮ್ಗೆ ಒಂದು ಕೋನದ ಅಳತೆ ಗೊತ್ತಿರ್ಬೇಕು, ಇನ್ನೊಂದು ಬಾಹುವಿನ ಅಳತೆ. ಈ 2 ಅಂಶ ಗೊತ್ತಿದ್ರೆ ನಾವು ಕಂಡು ಹಿಡಿಬೇಕಾಗಿರೋದು ಏನು, ಅದನ್ನ ನಾವು ತ್ರಿಕೋನಮಿತಿಯ ಅನುಪಾತದ ಸಹಾಯದಿಂದ ಫೈಂಡ್ ಔಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು ಹೇಳಿ, ಅದನ್ನ ಗುರುತಿಸ್ಬೇಕು. ಸೊ ನೋಡಿ ಇಲ್ಲಿ ನಮ್ಗೆ ಎ ಬಿ ಬಾಹುವಿನ ಅಳತೆ ಗೊತ್ತಿದೆ ಅಲ್ವಾ. ಸೊ ಎ ಬಿ ಎಷ್ಟಿದೆ ಹೇಳಿ, 1.5 ಮೀಟರ್. ಸೊ ಇದೇನು, ಅಭಿಮುಖ ಬಾಹು, 30 ಡಿಗ್ರಿಗೆ ಅಭಿಮುಖ ಬಾಹು. ಹಾಗೆ ತೀಟಾ, ಸೊ ಇದು ಎಷ್ಟು, 30 ಡಿಗ್ರಿ. ಸೊ ನೆಕ್ಸ್ಟ್ ನಾವು ಯಾವ್ದನ್ನ ಕಂಡು ಹಿಡಿಬೇಕು ನೋಡಿ, ಆ ಬಾಹುವನ್ನ ನೋಡ್ಬೇಕು. ಸೊ ಇಲ್ಲಿ ಜಾರುಬಂಡೆಯ ಉದ್ದ ಬೇಕಲ್ವಾ. ಸೊ ಇಲ್ಲಿ ಜಾರುಬಂಡೆಯ ಉದ್ದ ಯಾವ್ದಕ್ಕೆ ಸಮನಾಗ್ತಾ ಇದೆ, ವಿಕರಣಕ್ಕೆ ಸಮನಾಗ್ತಾ ಇದೆ. ಸೊ ಹಾಗಾಗಿ ಎ ಸಿ ಅನ್ನ ಹುಡುಕ್ಬೇಕು. ಸೊ ಇದು ವಿಕರಣ ಅಲ್ವಾ. ಸೊ ಇಷ್ಟನ್ನ ಗುರುತಿಸ್ಕೊಂಡ್ರೆ ನೆಕ್ಸ್ಟ್ ತ್ರಿಕೋನಮಿತಿಯಲ್ಲಿ ಯಾವುದನ್ನ ಬಳಸಬೇಕು. ಸೊ ಇಲ್ಲಿ ಅಭಿಮುಖ ಬಾಹು, ತೀಟಾ ಮತ್ತು ವಿಕರಣ. ಸೊ ಈ 3 ಅಂಶಕ್ಕೆ ಸಂಬಂಧಿಸಿದಂತಹ ತ್ರಿಕೋನಮಿತಿ ಯಾವ್ದಾಗತ್ತೆ ಹೇಳಿ, ಸೈನ್ ಅಲ್ವಾ. ಸೊ ಇದೇನಾಗತ್ತೆ, ಸೈನ್ ಆಗತ್ತೆ. ಸೊ ಹಾಗಾಗಿ ಸೈನ್ ತೀಟಾ ನೋಡಿ, ಇಷ್ಟು ಈಸಿ ಇದೆ ಅಲ್ವಾ. ಸೊ ಸೈನ್ ತೀಟಾ ಇಸ್ ಈಕ್ವಲ್ ಟು ಏನ್ ಹೇಳಿ, ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರಣ ಅಲ್ವಾ. ಸೊ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರಣ, ಎ ಬಿ ಡಿವೈಡೆಡ್ ಬೈ ಎ ಸಿ ಆಯ್ತು. ಸೊ ಈಗ ಸೈನ್ ತೀಟಾ ಏನ್ ಹೇಳಿ, 30 ಡಿಗ್ರಿ ಇಸ್ ಈಕ್ವಲ್ ಟು ಎ ಬಿ ಎಷ್ಟಿದೆ, 1.5 ಮೀಟರ್ ಡಿವೈಡೆಡ್ ಬೈ ಎ ಸಿ ಆಯ್ತು. ಸೊ ಸೈನ್ 30 ಡಿಗ್ರಿ ನಿರ್ದಿಷ್ಟ ಕೋನಗಳು ಏನ್ ಹೇಳಿ, ಸೈನ್ 30 ಡಿಗ್ರಿ 1/2 ಇಸ್ ಈಕ್ವಲ್ ಟು 1.5 ಡಿವೈಡೆಡ್ ಬೈ ಎ ಸಿ. ಸೊ ಇಲ್ಲಿ ಎ ಸಿ ಛೇದದಲ್ಲಿದೆ ಅಲ್ವಾ. ಸೊ ಇದನ್ನ ಲೆಫ್ಟ್ ತಗೊಂಡು ಹೋದಾಗ ಅಂಶಕ್ಕೆ ಬರುತ್ತೆ. ಎ ಸಿ ಇಸ್ ಈಕ್ವಲ್ ಟು 1.5, ಇದೇನಾಗತ್ತೆ ಹೇಳಿ, 2 ಇದ್ದಿದ್ದು ಡಿವೈಡೆಡ್ ಬೈ ಇದ್ದಿದ್ದು ಇಂಟು ಆಗ್ಬಿಡತ್ತೆ, ಇಂಟು 2. ಸೊ ಎ ಸಿ ಇಸ್ ಈಕ್ವಲ್ ಟು ಏನಾಯ್ತು, 1.5 ಇಂಟು 2 ಮಾಡಿದಾಗ 3 ಮೀಟರ್. ಹಾಗಾದ್ರೆ ಇಲ್ಲಿ ನಮ್ಗೆ ಚಿಕ್ಕ ಮಕ್ಕಳ ಜಾರುಬಂಡೆಯ ಉದ್ದ ಎಷ್ಟು ಬಂದಿದೆ ಹೇಳಿ, 3 ಮೀಟರ್ ಬಂದಿದೆ. ಓಕೆ.
ಅಲ್ವಾ? ಸೊ ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು ನಾವು, ದೊಡ್ಡ ಮಕ್ಕಳ ಜಾರು ಬಂಡೆಯ ಉದ್ದವನ್ನ ಕಂಡುಹಿಡಿಬೇಕು. ಅಂದ್ರೆ ತ್ರಿಭುಜ DBE ಅನ್ನ ತಗೊಳ್ಬೇಕು. ತ್ರಿಭುಜ DBE, ಒಂದು ಲಂಬಕೋನ ತ್ರಿಭುಜ DBE ಅಲ್ಲಿ DB ಏನ್ ಹೇಳಿ, DB ಎಷ್ಟು, 3 ಮೀಟರ್. DB ಎಷ್ಟು ಬಂದಿದೆ, DB 3 ಮೀಟರ್. ಹಾಗೆ DE, ಸೊ ಇಲ್ಲಿ ಒಂದ್ ಕೆಲಸ ಮಾಡೋಣ. ಫಸ್ಟ್ ಏನ್ ಮಾಡೋಣ, ಥೀಟಾಗೆ ಸಂಬಂಧಿಸಿದ ಬಾಹುಗಳನ್ನ ಹೆಸರಿಸ್ಕೊಳ್ಳೋಣ. ಸೊ 60 ಡಿಗ್ರಿಗೆ ಅಭಿಮುಖ ಬಾಹು DB, ಪಾರ್ಶ್ವಬಾಹು BE, ವಿಕರಣ DE ಆಯ್ತು. ಸೊ ಈಗ DB ಬಾಹುವಿನ ಅಳತೆ ಗೊತ್ತಿದೆ, ಎಷ್ಟು, 3 ಮೀಟರ್. ಹಾಗೆ DE ಸೊ ಇದನ್ನ ಫೈಂಡ್ ಔಟ್ ಮಾಡಬೇಕು. ದೊಡ್ಡ ಮಕ್ಕಳು ಆಡುವಂತಹ ಜಾರು ಬಂಡೆಯ ಉದ್ದವನ್ನ ಫೈಂಡ್ ಔಟ್ ಮಾಡಬೇಕು. ಹಾಗೆ ಥೀಟಾ ಏನ್ ಹೇಳಿ, ಥೀಟಾ 60 ಡಿಗ್ರಿ. ಸೊ DB ಏನು, ಅಭಿಮುಖ ಬಾಹು, ವಿಕರಣ ಮತ್ತು ಥೀಟಾ. ಸೊ ಇಲ್ಲಿ ಅಭಿಮುಖ ಬಾಹು, ವಿಕರಣ ಮತ್ತು ಥೀಟಾಗೆ ಸಂಬಂಧಿಸಿದಂತಹ ತ್ರಿಕೋನಮಿತಿಯ ಅನುಪಾತ ಯಾವ್ದಾಗತ್ತೆ ಹೇಳಿ, ಸೈನ್ ಆಗತ್ತೆ. ಸೊ ಸೈನ್ ಥೀಟಾ ಇಸ್ ಈಕ್ವಲ್ ಟು DB ಡಿವೈಡೆಡ್ ಬೈ DE ಅಲ್ವಾ? ಸೊ ಇಲ್ಲಿ ಸೈನ್ ಥೀಟಾ ಏನ್ ಹೇಳಿ, 60 ಡಿಗ್ರಿ ಇಸ್ ಈಕ್ವಲ್ ಟು DB 3 ಮೀಟರ್ ಡಿವೈಡೆಡ್ ಬೈ DE. ಸೊ ಸೈನ್ 60 ಡಿಗ್ರಿ ನಿರ್ದಿಷ್ಟ ಕೋನ, ಸೈನ್ 60 ಡಿಗ್ರಿ ಏನ್ ಹೇಳಿ, √3/2 ಇಸ್ ಈಕ್ವಲ್ ಟು 3 ಡಿವೈಡೆಡ್ ಬೈ DE. ಸೊ DE ಇಸ್ ಈಕ್ವಲ್ ಟು 3 ಇಂಟು 2 ಡಿವೈಡೆಡ್ ಬೈ ವರ್ಗಮೂಲ 3. ಸೊ DE ಇಸ್ ಈಕ್ವಲ್ ಟು, ಸೊ ಇಲ್ಲಿ ನಾವೇನ್ ಮಾಡೋಣ, ಅಂಶ ಮತ್ತು ಛೇದಕ್ಕೆ ವರ್ಗಮೂಲ 3ರಿಂದ ಗುಣಿಸೋಣ. ಸೊ ಅಂಶ ಮತ್ತು ಛೇದಕ್ಕೆ ವರ್ಗಮೂಲ 3ರಿಂದ ಗುಣಿಸಿದಾಗ ಸೊ ಇದೇನ್ ಬರುತ್ತೆ, 3 2 6 ವರ್ಗಮೂಲ 3 ಡಿವೈಡೆಡ್ ಬೈ ವರ್ಗಮೂಲ 3 ಇಂಟು ವರ್ಗಮೂಲ 3 ಏನಾಗುತ್ತೆ, 3 ಆಗತ್ತೆ. ಸೊ 3 1 3 2. ಸೊ DE ಇಸ್ ಈಕ್ವಲ್ ಟು ಏನ್ ಹೇಳಿ, 2√3 ಮೀಟರ್ ಆಗಿದೆ. ಹಾಗಾದ್ರೆ ಇಲ್ಲಿ ದೊಡ್ಡ ಮಕ್ಕಳ ಜಾರು ಬಂಡೆಯ ಉದ್ದ 2 ವರ್ಗಮೂಲ 3 ಮೀಟರ್ ಆಗಿದೆ. ಓಕೆ, ಐದನೇ ಪ್ರಶ್ನೆಯನ್ನ ಗಮನಿಸಿ. ಗಾಳಿಪಟವೊಂದು ನೆಲದ ಮೇಲಿನಿಂದ 60 ಮೀಟರ್ ಎತ್ತರದಲ್ಲಿ ಹಾರಾಡುತ್ತಿದೆ. ಸೊ ಇದು ಗಾಳಿಪಟ ಆದ್ರೆ, ಸೊ ಇದು ನೆಲದಿಂದ ಎಷ್ಟಾಗಿದೆ, 60 ಮೀಟರ್ ಎತ್ತರದಲ್ಲಿ ಹಾರಾಡುತ್ತಿದೆ. ಇದಕ್ಕೆ ಕಟ್ಟಲಾದ ದಾರವನ್ನ ತಾತ್ಕಾಲಿಕವಾಗಿ ನೆಲದ ಮೇಲಿನ ಒಂದು ಬಿಂದುವಿನಲ್ಲಿ ಗೂಟಕ್ಕೆ ಕಟ್ಟಿದೆ. ಸೊ ಇದಕ್ಕೆ ಕಟ್ಟಲಾದ ದಾರವನ್ನ ನೆಲದ ಮೇಲಿನ ಒಂದು ಬಿಂದು, ಸೊ ಇದರ ಗೂಟಕ್ಕೆ ಕಟ್ಟಿದ್ದಾರೆ. ಸೊ ಹೀಗೆ ಇದು ದಾರ. ದಾರವು ನೆಲದೊಂದಿಗೆ 60 ಡಿಗ್ರಿ ಕೋನವನ್ನ ಉಂಟು ಮಾಡ್ತಾ ಇದೆ. ಸೊ ಈ ದಾರ ಏನ್ ಮಾಡತ್ತೆ, ನೆಲದೊಂದಿಗೆ ಅಂದ್ರೆ ಕ್ಷಿತಿಜ ಮಟ್ಟದಿಂದ ಏನ್ ಮಾಡತ್ತೆ, 60 ಡಿಗ್ರಿ ಕೋನವನ್ನ ಉಂಟು ಮಾಡ್ತಾ ಇದೆ. ದಾರವು ಸಡಿಲವಾಗಿಲ್ಲವೆಂದು ಭಾವಿಸಿ, ಅಂದ್ರೆ ಟೈಟ್ ಆಗಿದೆ ಅಂದ್ರೆ ಒಂದು ಸ್ಟ್ರೇಟ್ ಲೈನ್ ಇದೆ ಅಂತ ಅರ್ಥ. ಸೊ ಇದನ್ನ, ಈ ದಾರದ ಉದ್ದವನ್ನ ಕಂಡು ಹಿಡಿಯಿರಿ. ಅಂದ್ರೆ ಇದು ದಾರದ ಉದ್ದವಾದರೆ ಸೊ ಇದನ್ನ ಫೈಂಡ್ ಔಟ್ ಮಾಡ್ಬೇಕು. ಓಕೆ, ಸೊ ABC. ಸೊ ಇಲ್ಲಿ ತ್ರಿಭುಜ ABC ಯಲ್ಲಿ ಸೊ 60 ಡಿಗ್ರಿಗೆ ಅಭಿಮುಖ ಬಾಹು AB, ಪಾರ್ಶ್ವಬಾಹು BC, ವಿಕರಣ AC. ಸೊ ಇಲ್ಲಿ ನಮ್ಗೆ AC ಏನು, ವಿಕರಣ ಅಲ್ವಾ? ಸೊ ಇದು ಏನಾಗುತ್ತೆ ಹೇಳಿ, ದಾರದ ಉದ್ದಕ್ಕೆ ಸಮನಾಗುತ್ತೆ. ಸೊ ಇದನ್ನ ನಾವು ಕಂಡುಹಿಡಿಬೇಕಾಗಿರೋದು. ಸೊ ಇಲ್ಲಿ AB
ಎಷ್ಟಿದೆ 60 ಮೀಟರ್. ಸೊ ಇದೇನು ಅಭಿಮುಖ ಬಾಹು. ಹಾಗೆ ತೀಟಾ ಏನ್ ಹೇಳಿ 60 ಡಿಗ್ರಿ. ಹಾಗೆ ನಾವು AC ದಾರದ ಉದ್ದವನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಇದೇನ್ ಹೇಳಿ ವಿಕರ್ಣ. ಸೊ ಇಲ್ಲಿ ಅಭಿಮುಖ ಬಾಹು, ಥೀಟಾ ಮತ್ತು ವಿಕರಣಕ್ಕೆ ಸಂಬಂಧಿಸಿದಂತಹ ತ್ರಿಕೋನಮಿತಿಯ ಅಂಶ ಯಾವ್ದಾಗತ್ತೆ ಹೇಳಿ ಸೈನ್ ಆಗತ್ತೆ ಅಲ್ವಾ. ಸೊ ಹಾಗಾಗಿ ಇಲ್ಲಿ ಸೈನ್ ಥೀಟಾ ಇಸ್ ಈಕ್ವಲ್ ಟು ಏನ್ ಹೇಳಿ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಆಗತ್ತೆ. ಸೊ ಇಲ್ಲಿ ಸೈನ್ ಥೀಟಾ, ಸೊ ಸೈನ್ 60 ಡಿಗ್ರಿ ಇಸ್ ಈಕ್ವಲ್ ಟು AB 60 ಡಿವೈಡೆಡ್ ಬೈ AC ದಾರದ ಉದ್ದ. ಸೊ ಸೈನ್ 60 ಡಿಗ್ರಿ ಏನ್ ಹೇಳಿ √3 ಡಿವೈಡೆಡ್ ಬೈ 2 ಇಸ್ ಈಕ್ವಲ್ ಟು 60 ಡಿವೈಡೆಡ್ ಬೈ AC. ಸೊ AC ಇಸ್ ಈಕ್ವಲ್ ಟು ಏನಾಗುತ್ತೆ 60 ಇಂಟು 2 ಡಿವೈಡೆಡ್ ಬೈ ವರ್ಗಮೂಲ 3. ಸೊ ಇಲ್ಲಿ ಅಂಶ ಮತ್ತು ಛೇದಕ್ಕೆ ವರ್ಗಮೂಲ 3ರಿಂದ ಗುಣಿಸಿದಾಗ ಸೊ ಇದೇನಾಗುತ್ತೆ 120 ಇಂಟು ವರ್ಗಮೂಲ 3 ಡಿವೈಡೆಡ್ ಬೈ ವರ್ಗಮೂಲ 3 ಇಂಟು ವರ್ಗಮೂಲ 3 ಏನಾಗುತ್ತೆ 3. ಸೊ 3 1 3 3 40 120. ಸೊ AC ಇಸ್ ಈಕ್ವಲ್ ಟು 40 ವರ್ಗಮೂಲ 3 ಮೀಟರ್. ಸೊ ಇದೇನಾಗತ್ತೆ ಹೇಳಿ ದಾರದ ಉದ್ದ ಆಗತ್ತೆ. ಓಕೆ, ಸೊ ಇಲ್ಲಿ ದಾರದ ಉದ್ದ ಏನಾಯ್ತು 40 ವರ್ಗಮೂಲ 3 ಮೀಟರ್ ಆಗಿದೆ. ಓಕೆ, ಸೊ ಇಲ್ಲಿ ಮುಖ್ಯವಾಗಿ ನೀವು ಹೇಳಿಕೆಗೆ ತಕ್ಕ ಹಾಗೆ ಚಿತ್ರವನ್ನ ಹಾಕೊಳ್ಬೇಕು. ಸೊ ಇಲ್ಲಿ ಲಂಬಕೋನ ತ್ರಿಭುಜವನ್ನ ಪ್ರತಿಯೊಂದು ಬಾಹುಗಳನ್ನ ಹೆಸರಿಸ್ಕೊಳ್ಬೇಕು. ಸೊ ಇಲ್ಲಿ ಕೊಟ್ಟಿರುವ ಅಳತೆಗಳನ್ನ ಬರ್ಕೊಳ್ಬೇಕು. ಹಾಗೆ ತೀಟಾಗೆ ಸಂಬಂಧಿಸಿದಂತಹ ಬಾಹುಗಳನ್ನ ಹೆಸರಿಸ್ಕೊಳ್ಬೇಕು. ಎರಡನೇ ಕೆಲಸ. ನೆಕ್ಸ್ಟ್ ಸೊ ಇಲ್ಲಿ ಯಾವ ಬಾಹುವಿನ ಅಳತೆ ಅಂದ್ರೆ ಯಾವ್ದ್ರ ಉದ್ದ ಫೈಂಡ್ ಔಟ್ ಮಾಡ್ಬೇಕಲ್ವಾ. ಸೊ ಅದಕ್ಕೆ ಮತ್ತು ಕೊಟ್ಟಿರುವ ಬಾಹು ಮತ್ತು ಕೋನ, ಸೊ ಈ 3 ಅಂಶಕ್ಕೆ ಸಂಬಂಧಿಸಿದಂತಹ ತ್ರಿಕೋನ ಮಿತಿಯನ್ನ ಗುರುತಿಸ್ಕೊಳ್ಬೇಕು. ನೆಕ್ಸ್ಟ್ ಏನ್ ಮಾಡ್ಬೇಕು, ಮೌಲ್ಯವನ್ನ ಆದೇಶಿಸ್ಬೇಕು, ಸಾಲ್ವ್ ಮಾಡೋದು ಮಕ್ಕಳೇ. ಓಕೆ, ಇಷ್ಟೇ. ಇದು ತುಂಬಾ ಈಸಿ ಟಾಪಿಕ್. ಮುಖ್ಯವಾಗಿ ನೀವು ಹೇಳಿಕೆಗಳನ್ನ ಅರ್ಥ ಮಾಡ್ಕೊಂಡು ಡಯಾಗ್ರಾಮ್ ಅನ್ನ ಹಾಕೊಂಡ್ರೆ 90% ಪ್ರಾಬ್ಲಮ್ಸ್ ಸಾಲ್ವ್ ಆಗುತ್ತೆ ಮಕ್ಕಳೇ. ಓಕೆ, ಹಾಗೆ ನಿರ್ದಿಷ್ಟ ಕೋನಗಳ ಎಲ್ಲಾ ಕೋನಗಳ ವ್ಯಾಲ್ಯೂಸ್ ಕೂಡ ನಿಮ್ಗೆ ಗೊತ್ತಿರ್ಬೇಕಾಗತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ. 1.5 ಮೀಟರ್ ಎತ್ತರದ ಹುಡುಗನೊಬ್ಬ 30 ಮೀಟರ್ ಎತ್ತರದ ಕಟ್ಟಡದಿಂದ ಸ್ವಲ್ಪ ದೂರದಲ್ಲಿ ನಿಂತಿದ್ದಾನೆ. ಸೊ 1.5 ಮೀಟರ್ ಎತ್ತರದ ಹುಡುಗ ಅಲ್ವಾ. 1.5 ಮೀಟರ್ ಎತ್ತರದ ಹುಡುಗ ಇವನು PQ ಅಲ್ವಾ. ಸೊ ಅವನ್ ನೋಡ್ತಾ ಇರೋದು ಅಂದ್ರೆ ಕಣ್ಣಿನ ಮಟ್ಟ ಅಲ್ವಾ. ಸೊ ಕಣ್ಣಿನ ಮಟ್ಟ ಏನಾಗತ್ತೆ ಹೇಳಿ ಕ್ಷಿತಿಜ ಮಟ್ಟ ಆಗತ್ತೆ. ಸೊ ಇದು ನಿಂತಿರೋದು ಪಾಯಿಂಟ್ ನೆಲ ಅಲ್ವಾ, ಇದು ನೆಲ, ಇದು ನೆಲ ಆಯ್ತು. ಸೊ ಇದು ಆತನ ಕಣ್ಣಿನ ಮಟ್ಟದಿಂದ ಏನಾಗುತ್ತೆ ಕ್ಷಿತಿಜ ಮಟ್ಟ ಅಂತ ಆಯ್ತು. ಸೊ ಇದು ಓಕೆ. ಸೊ ಹೀಗೆ, ಸೊ ಇದೇನ್ ಹೇಳಿ ಕ್ಷಿತಿಜ ಮಟ್ಟ. ಸೊ ಇದು ಕ್ಷಿತಿಜ ಮಟ್ಟ ಏನಾಗುತ್ತೆ ನೆಲಕ್ಕೆ ಸಮಾನಾಂತರವಾಗಿರುತ್ತೆ. ಸೊ ಆತನ ಹೈಟ್ ಎಷ್ಟು 1.5 ಮೀಟರ್ ಅಂತ ಆಯ್ತು. ಸೊ ಹುಡುಗನೊಬ್ಬ 30 ಮೀಟರ್ ಎತ್ತರದ ಕಟ್ಟಡದಿಂದ, ಸೊ ಇಲ್ಲಿ ಇಲ್ಲೊಂದು ಕಟ್ಟಡ ಇದೆ. ಸೊ ಇದು ನೆಲದಿಂದ ಎಷ್ಟಿದೆ ಎತ್ತರದಲ್ಲಿ 30 ಮೀಟರ್ ಎತ್ತರದಲ್ಲಿ ಇದೆ ಅಲ್ವಾ. ಸೊ ಅಂದ್ರೆ ಇದಿಷ್ಟು ಟೋಟಲ್ ಹೈಟ್ ಎಷ್ಟು 30 ಮೀಟರ್ ಆಯ್ತು. ಸೊ AB ಅಂತ ಹೆಸರಿಸೋಣ. ಈ ಕಟ್ಟಡದ ಎತ್ತರ ಎಷ್ಟು 30 ಮೀಟರ್ ಇದೆ. ಸೊ ಇದನ್ನ ಏನ್ ಮಾಡ್ತಾನೆ, ಕಟ್ಟಡದ ಸ್ವಲ್ಪ ದೂರದಲ್ಲಿ ನಿಂತಿದ್ದಾನೆ. ಸೊ ಹಾಗೆ ಕಟ್ಟಡದ ಹತ್ತಿರಕ್ಕೆ ನಡೆದು ಹೋಗುವಾಗ ಕಟ್ಟಡದ ಮೇಲ್ತುದಿಗೆ ಅವನ ಕಣ್ಣಿನಿಂದ ಉಂಟಾದ ಉನ್ನತ ಕೋನವು 30 ಡಿಗ್ರಿಯಿಂದ 60 ಡಿಗ್ರಿಗೆ ಹೆಚ್ಚುತ್ತದೆ. ಅಂದ್ರೆ ಏನ್ ಮಾಡ್ತಾನ ಅವನು, ಈ ಒಂದು ಬಿಂದುವಿನಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾನ ಅವನು, ಈ ಕಟ್ಟಡದ ತುದಿಯನ್ನ ಗಮನಿಸಿದ್ರೆ ಸೊ ಆತನ ಕಣ್ಣು ಮತ್ತು ಈ ಕಟ್ಟಡದ ತುದಿ, ಸೊ ಇವುಗಳ ನಡುವಿನ ದೃಷ್ಟಿ ಕಾಲ್ಪನಿಕ ರೇಖೆ ಏನಾಗತ್ತೆ ಹೇಳಿ ದೃಷ್ಟಿ ರೇಖೆ ಆಗತ್ತೆ ಅಲ್ವಾ. ಸೊ ಇದು ಓಕೆ. ಸೊ ಇದನ್ನ ನೋಡ್ತಾನೆ ಈ ಕಟ್ಟಡವನ್ನ. ಸೊ ಆಗ ಏನಾಗ್ತಾ ಇದೆ 30 ಡಿಗ್ರಿ ಕೋನವನ್ನ ಉಂಟು ಮಾಡ್ತಾ ಇದೆ. ಸೊ ಯಾಕೆ ಇಲ್ಲೇ ಗುರುತಿಸ್ತೇನೆ ಅಂದ್ರೆ, ಸೊ ಕಣ್ಣಿನ ಮಟ್ಟ ಕ್ಷಿತಿಜ ಮಟ್ಟ.
ಸೊ ಕ್ಷಿತಿಜ ಮಟ್ಟ ಮತ್ತು ದೃಷ್ಟಿ ರೇಖೆಗಳ ನಡುವಿನ ಕೋನ ಏನಾಯ್ತು ಹೇಳಿ? ಉನ್ನತ ಕೋನಗಳಾಯ್ತು. ಮೇಲ್ಗಡೆ ನೋಡ್ತಾ ಇದ್ದಾನೆ ಅಂದ್ರೆ ಕ್ಷಿತಿಜ ಮಟ್ಟಕ್ಕಿಂತ ದೃಷ್ಟಿ ರೇಖೆ ಏನಿದೆ ಮೇಲಿದೆ. ಸೊ ಹಾಗಾಗಿ ಈ ಕೋನ ಏನಾಗ್ತಾ ಇದೆ? 30 ಡಿಗ್ರಿ ಆಗ್ತಾ ಇದೆ. ಸೊ ಆತ ಏನ್ ಮಾಡ್ತಾನೆ? ಒಂದ್ ಸ್ವಲ್ಪ ದೂರದಲ್ಲಿ ಮೂವ್ ಆಗ್ತಾನೆ. ಸೊ ಈ ಬಿಂದುವಿನಿಂದ ಮತ್ತೆ ಕಟ್ಟಡದ ತುದಿಯನ್ನ ನೋಡ್ತಾನೆ ಮಕ್ಕಳೇ. ಸೊ ಆಗ ಏನಾಗುತ್ತೆ? ಕೋನ, ಉನ್ನತ ಕೋನ 60 ಡಿಗ್ರಿ ಆಗತ್ತೆ. ಸೊ ಹಾಗಾದ್ರೆ ಅವನು ಕಟ್ಟಡದ ಕಡೆಗೆ ಎಷ್ಟು ದೂರ ನಡೆದು ಬಂದಿದ್ದಾನೆ? ಸೊ ಅಂದ್ರೆ ಏನಾಯ್ತು? ಈ ಬಿಂದುವಿನಿಂದ ಈ ಬಿಂದುವಿಗೆ ನಡ್ಕೊಂಡು ಬಂದಿದ್ದಾನೆ. ಸೊ ಈ ಕಟ್ಟಡದಿಂದ ಅಂದ್ರೆ ಏನಾಯ್ತು? ಅವನು ನಿಂತಿರುವ ಬಿಂದುವಿನಿಂದ ಕಟ್ಟಡದ ಕಡೆಗೆ ಎಷ್ಟು ದೂರದಲ್ಲಿ ನಡ್ಕೊಂಡು ಬಂದಿದ್ದಾನೆ, ಅದರ ದೂರವನ್ನ ಫೈಂಡ್ ಔಟ್ ಮಾಡ್ಬೇಕು. ಸೊ ಅಂದ್ರೆ ಏನಾಯ್ತು? ಈ ಅಂತರವನ್ನ ನಾವು ಹೇಳ್ಬೇಕು ಅಲ್ವಾ? ಸೊ ಇದರ ಅಂತರವನ್ನ ಹೇಳ್ಬೇಕು. ಸೊ ಇದು ಪಿ ಡ್ಯಾಶ್ ಕ್ಯೂ ಡ್ಯಾಶ್ ಅಂತ ತಗೊಳ್ಳೋಣ. ಸೊ ಇದು ಆರ್ ಅಂತ ತಗೊಳ್ಳೋಣ. ಓಕೆ. ಸೊ ಈಗ ಕೇವಲ ನಮ್ಗಿಲ್ಲಿ ಕಟ್ಟಡದ ಎತ್ತರ ಗೊತ್ತಿದೆ, ಹಾಗೆ ಕೋನ ಪಿ 30 ಡಿಗ್ರಿ, ಕೋನ ಪಿ ಡ್ಯಾಶ್ ಎಷ್ಟು? 60 ಡಿಗ್ರಿ ಅಂತ ಗೊತ್ತು. ಸೊ ಫಸ್ಟ್ ಏನ್ ಹೇಳಿ? ಕಟ್ಟಡದ ಎತ್ತರ, ಒಂದು 30 ಮೀಟರ್ ಕಟ್ಟಡವನ್ನ ಏನ್ ಮಾಡ್ತಾ ಇದ್ದಾನೆ? ಒಂದು ನೆಲದ ಮೇಲಿನ ಒಂದು ಬಿಂದುವಿನಿಂದ ಏನ್ ಮಾಡ್ತಾ ಇದ್ದಾನೆ? ಆತ ಕಟ್ಟಡದ ತುದಿಯನ್ನ ನೋಡ್ತಾನೆ. ಸೊ ಇಲ್ಲಿ ಏನಾಗ್ತಾ ಇದೆ? 30 ಡಿಗ್ರಿ ಕೋನವನ್ನ ಉಂಟು ಮಾಡತ್ತೆ. ಹಾಗೆ ಸ್ವಲ್ಪ ಕಟ್ಟಡದ ಹತ್ರ ಮೂವ್ ಆಗ್ತಾನೆ. ಸೊ ಒಂದ್ ಬಿಂದುವಿನಲ್ಲಿ ನಿಂತ್ಕೊಂಡು ಮತ್ ಕಟ್ಟಡವನ್ನ ನೋಡ್ತಾನೆ, 60 ಡಿಗ್ರಿ ಕೋನವನ್ನ ಉಂಟು ಮಾಡ್ತಾ ಇದೆ. ಸೊ ಹಾಗಾದ್ರೆ ಅವನು ಮೊದಲನೇ ಬಿಂದುವಿನಿಂದ ನಡೆದು ಬಂದ ಬಿಂದು, ಸೊ ಪಿ ಡ್ಯಾಶ್, ಸೊ ಇವುಗಳ ನಡುವಿನ ದೂರ ಎಷ್ಟು ಅನ್ನೋದನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕು ಮಕ್ಕಳೇ. ಸೊ ಓಕೆ. ಸೊ ಈಗ ನಾವೇನ್ ಮಾಡೋಣ? ಮೊದಲನೇದಾಗಿ ತ್ರಿಭುಜ ಎ ಪಿ ಆರ್ ಅನ್ನ ತಗೊಳ್ಳೋಣ. ಸೊ ತ್ರಿಭುಜ ಎ ಪಿ ಆರ್, ಸೊ ದೊಡ್ಡ ತ್ರಿಭುಜ ಎ ಪಿ ಆರ್. ಓಕೆ. ಸೊ ಇದು ಲಂಬಕೋನ ತ್ರಿಭುಜ ಹೀಗಿದೆ, ಎ ಪಿ ಆರ್. ಓಕೆ. ಸೊ ಇಲ್ಲಿ 30 ಡಿಗ್ರಿ ಕೋನ. ತ್ರಿಭುಜ ಎ ಪಿ ಆರ್ ನಲ್ಲಿ ಸೊ 30 ಡಿಗ್ರಿಗೆ ಅಭಿಮುಖ ಬಾಹು ಎ ಆರ್, ಪಾರ್ಶ್ವಬಾಹು ಪಿ ಆರ್, ವಿಕರಣ ಎ ಪಿ ಆಯ್ತು. ಓಕೆ. ಸೊ ಈಗ ತ್ರಿಭುಜ ಎ ಪಿ ಆರ್ ನಲ್ಲಿ ಎ ಆರ್ ಎಷ್ಟು? 30 ಅಲ್ಲ. ಓಕೆ. ಸೊ 30 ಅನ್ನೋದು ಒಟ್ಟು ಕಟ್ಟಡದ ಎತ್ತರ ಆಯ್ತು. ಸೊ ಆತನ ಕಣ್ಣಿನ ನೇರದಿಂದ ನಾವು ಕ್ಷಿತಿಜ ಮಟ್ಟದಿಂದ ಎತ್ತರವನ್ನ ಹೇಳ್ಬೇಕು, ಕಟ್ಟಡದ ತುದಿಯ ನಡುವಿನ ಅಂತರವನ್ನ ನಾವು ಹೇಳ್ಬೇಕಾಗತ್ತೆ. ಸೊ ಹಾಗಾಗಿ ಕೇವಲ ಏನಾಯ್ತು? ಎ ಪಿ ಆರ್. ಸೊ ಇದರಲ್ಲಿ ಇದಿಷ್ಟನ್ನ ಏನಾಗತ್ತೆ? ಕ್ಷಿತಿಜ ಮಟ್ಟದಿಂದ ಇರುವಂತಹ ಎತ್ತರ ಅಲ್ವಾ? ಸೊ ಹಾಗಾಗಿ ಇದೇನಾಗತ್ತೆ ಹೇಳಿ? 30 ಮೈನಸ್ 1.5, ಯಾಕಂದ್ರೆ ಅವನ ಎತ್ತರವನ್ನ ಕಳೆದಾಗ ನಮ್ಗೆ ಕ್ಷಿತಿಜ ಮಟ್ಟ ಸಿಗತ್ತೆ. ಸೊ ಹಾಗಾಗಿ 30.1.5 ಎಷ್ಟಾಗತ್ತೆ? ಇದು 28.5. ಸೊ ಇದೇನಾಗತ್ತೆ ಹೇಳಿ? ಎ ಆರ್ ಅಭಿಮುಖ ಬಾಹುವಿನ ಅಳತೆ. ಓಕೆ. ಸೊ ಅದೇ ರೀತಿ ತೀಟಾ ಎಷ್ಟು? 30 ಡಿಗ್ರಿ. ಪಿ ಆರ್ ಇಸ್ ಈಕ್ವಲ್ ಟು, ಸೊ ಇದು ಪಿ ಆರ್ ನ ಅಳತೆ ನಮ್ಗೆ ಗೊತ್ತಿಲ್ಲ. ಸೊ ಇದನ್ನ ಫೈಂಡ್ ಔಟ್ ಮಾಡ್ಬೇಕು. ಹಾಗಾದ್ರೆ ಇಲ್ಲಿ ಎ ಆರ್ ಏನಾಯ್ತು? ಅಭಿಮುಖ ಬಾಹು, ತೀಟಾ ಹಾಗೂ ಪಾರ್ಶ್ವಬಾಹು. ಸೊ ಈ ಮೂರು ಅಂಶಕ್ಕೆ ಸಂಬಂಧಿಸಿದಂತಹ ತ್ರಿಕೋನ ಮಿತಿ ಯಾವ್ದಾಗತ್ತೆ ಹೇಳಿ? ಟ್ಯಾನ್ ತೀಟಾ ಇಸ್ ಈಕ್ವಲ್ ಟು ಎ ಆರ್ ಡಿವೈಡೆಡ್ ಬೈ ಪಿ ಆರ್. ಸೊ ಇಲ್ಲಿ ಟ್ಯಾನ್ 30 ಡಿಗ್ರಿ ಇಸ್ ಈಕ್ವಲ್ ಟು ಎ ಆರ್ ಎಷ್ಟು? 28.5 ಡಿವೈಡೆಡ್ ಬೈ ಪಿ ಆರ್. ಸೊ ಟ್ಯಾನ್ 30 ಡಿಗ್ರಿ ಏನ್ ಹೇಳಿ? 1/√3 ಇಸ್ ಈಕ್ವಲ್ ಟು 28.5 ಡಿವೈಡೆಡ್ ಬೈ ಪಿ ಆರ್ ಆಗತ್ತೆ. ಓಕೆ. ಸೊ ಪಿ ಆರ್ ಇಸ್ ಈಕ್ವಲ್ ಟು ಏನಾಗತ್ತೆ ಹೇಳಿ? 28.5 ಇಂಟು ವರ್ಗಮೂಲ 3 ಮೀಟರ್. ಸೊ ಇದೇನಾಗತ್ತೆ ಹೇಳಿ? ಪಿ ಆರ್. ಸೊ ಟೋಟಲ್, ಸೊ ಈ ಒಂದು ಕಟ್ಟಡದಿಂದ ಆತ ನಿಂತಿರುವ ಬಿಂದುವಿನ ನಡುವಿನ ಅಂತರ ಸಿಕ್ಕಿದೆ. ಪಿ ಆರ್ ಎಷ್ಟು? 28.5 ವರ್ಗಮೂಲ 3 ಮೀಟರ್ ಅಂತ. ಸೊ ಈಗ ನಾವು ನೆಕ್ಸ್ಟ್ ಎ ಪಿ ಡ್ಯಾಶ್ ಆರ್ ತ್ರಿಭುಜವನ್ನ ತಗೊಳ್ಬೇಕು. ಸೊ ಎ ಪಿ ಡ್ಯಾಶ್ ಆರ್ ನಲ್ಲಿ ತ್ರಿಭುಜ ಎ ಪಿ ಡ್ಯಾಶ್
ಆರ್ ನಲ್ಲಿ ಎ ಪಿ ಡ್ಯಾಶ್ ಆರ್ ನಲ್ಲಿ ಎ ಆರ್ ಎಷ್ಟು ಹೇಳಿ 28.5. ಸೊ ಪಿ ಆರ್ ಪಿ ಡ್ಯಾಶ್ ಏನ್ ಹೇಳಿ 60 ಡಿಗ್ರಿ. ಸೊ 60 ಡಿಗ್ರಿಗೆ ಅಭಿಮುಖ ಬಾಹು ಎ ಆರ್, ಪಾರ್ಶ್ವ ಬಾಹು ಪಿ ಆರ್, ವಿಕರ್ಣ ಎ ಪಿ ಆಯ್ತು. ಸೊ ಇಲ್ಲಿ ಅಭಿಮುಖ ಬಾಹು, ಪಾರ್ಶ್ವ ಬಾಹು ಮತ್ತು ತೀಟಾ 60ಕ್ಕೆ ಸಂಬಂಧಿಸಿದಂತಹ ತ್ರಿಕೋನಮಿತಿ ಯಾವ್ದಾಗತ್ತೆ ಹೇಳಿ? ಟ್ಯಾನ್ ತೀಟಾ ಇಸ್ ಈಕ್ವಲ್ ಟು ಎ ಆರ್ ಡಿವೈಡೆಡ್ ಬೈ ಪಿ ಆರ್ ಆಗತ್ತೆ. ಸೊ ಇಲ್ಲಿ ತೀಟಾ 2 ಅಂತ ತಗೊಳ್ಳೋಣ. ಸೊ ಎರಡು ತೀಟಾ ಬೇರೆ ಬೇರೆ ಇದೆ ಅಲ್ವಾ? ಸೊ ಹಾಗಾಗಿ ಇದನ್ನ ತೀಟಾ 1 ಅಂತ ತಗೊಳ್ಳೋಣ, ಕನ್ಫ್ಯೂಸ್ ಆಗ್ಬಾರ್ದು. ಸೊ ಈಗ ಟ್ಯಾನ್ ತೀಟಾ 2 ಏನ್ ಹೇಳಿ 60 ಡಿಗ್ರಿ ಇಸ್ ಈಕ್ವಲ್ ಟು ಎ ಆರ್ 28.5 ಡಿವೈಡೆಡ್ ಬೈ ಪಿ ಆರ್. ಸೊ ಪಿ ಡ್ಯಾಶ್ ಅಲ್ವಾ ಅದು? ಪಿ ಡ್ಯಾಶ್ ಆರ್. ಸೊ ಟ್ಯಾನ್ 60 ಡಿಗ್ರಿ ಏನು? ವರ್ಗಮೂಲ 3 ಇಸ್ ಈಕ್ವಲ್ ಟು 28.5 ಡಿವೈಡೆಡ್ ಬೈ ಪಿ ಡ್ಯಾಶ್ ಆರ್ ಆಗುತ್ತೆ. ಸೊ ಪಿ ಡ್ಯಾಶ್ ಆರ್ ಇಸ್ ಈಕ್ವಲ್ ಟು 28 ಡಿವೈಡೆಡ್ ಬೈ 5, 28.5 ಡಿವೈಡೆಡ್ ಬೈ 5 ಡಿವೈಡೆಡ್ ಬೈ ವರ್ಗಮೂಲ 3 ಆಗತ್ತೆ. ಓಕೆ, ಸೊ ಪಿ ಡ್ಯಾಶ್ ಆರ್ ಇಸ್ ಈಕ್ವಲ್ ಟು, ಸೊ ಇಲ್ಲಿ ಅಂಶ ಮತ್ತು ಛೇದಕ್ಕೆ ಏನ್ ಮಾಡೋಣ? ವರ್ಗಮೂಲ 3ರಿಂದ ಗುಣಿಸಿ. ಸೊ ಇಸ್ ಈಕ್ವಲ್ ಟು 28.5 ವರ್ಗಮೂಲ 3 ಡಿವೈಡೆಡ್ ಬೈ ವರ್ಗಮೂಲ 3 ಇಂಟು ವರ್ಗಮೂಲ 3 ಏನಾಗುತ್ತೆ? 3 ಆಗ್ಬಿಡತ್ತೆ. ಸೊ 3 ಬಂದ್ಲೆ 3, 3 9 27, 3 5 15 ಇಸ್ ಈಕ್ವಲ್ ಟು 9.5 ವರ್ಗಮೂಲ 3 ಮೀಟರ್. ಸೊ ಇದೇನಾಗುತ್ತೆ ಹೇಳಿ? ಪಿ ಡ್ಯಾಶ್ ಆರ್ ಬಂದಿದೆ ಅಲ್ವಾ? ಸೊ ನೋಡಿ ಚಿತ್ರವನ್ನ ಗಮನಿಸಿದ್ರೆ, ಸೊ ನಾವಿಲ್ಲಿ ಪಿ ಆರ್, ಸೊ ಪಿ ಆರ್ ಅನ್ನ ಫೈಂಡ್ ಔಟ್ ಮಾಡಿದ್ವಿ. ಸೊ ಇದರ ಅಂತರವನ್ನ ಫೈಂಡ್ ಔಟ್ ಮಾಡಿದ್ವಿ. ಎಷ್ಟು? 28.5 ವರ್ಗಮೂಲ 3. ಸೊ ಅದೇ ರೀತಿ ಪಿ ಡ್ಯಾಶ್ ಆರ್ ಅನ್ನ ಕಂಡಿದ್ವಿ. ಸೊ ಈ ಒಂದು ಭಾಗದ ಉದ್ದವನ್ನ ಕಂಡಿದ್ವಿ. ಎಷ್ಟು ಬಂದಿದೆ? 9.5 ವರ್ಗಮೂಲ 3 ಮೀಟರ್. ಸೊ ನಮಗ್ ಬೇಕಾಗಿರೋದು ಇಲ್ಲಿ ಪಿ ಪಿ ಡ್ಯಾಶ್ ನ ಅಂತರ, ಅಂದ್ರೆ ಮೊದಲಿದ್ದು ಬಿಂದುವಿನಿಂದ ನೆಕ್ಸ್ಟ್ ಮೂವ್ ಆಗ್ತಾನಲ್ವಾ? ಸೊ ಪಿ ಡ್ಯಾಶ್ ಗೆ ಬಂದು ನೋಡಿದಾಗ 60 ಡಿಗ್ರಿ ಕೋನವನ್ನ ಉಂಟು ಮಾಡಿತ್ತು. ಸೊ ಇವುಗಳ ನಡುವಿನ ಅಂತರ ಬೇಕು. ಸೊ ಇಲ್ಲಿ ಪಿ ಆರ್ ಅಲ್ಲಿ ನಾವು ಪಿ ಡ್ಯಾಶ್ ಆರ್ ಅನ್ನ ಕಳೆದ್ರೆ ನಮ್ಗೆ ಪಿ ಪಿ ಡ್ಯಾಶ್ ಸಿಗತ್ತೆ ಅಲ್ವಾ? ಸೊ ಹಾಗಾಗಿ ಪಿ ಪಿ ಡ್ಯಾಶ್ ಬೇಕಂದ್ರೆ ನಾವು ಪಿ ಆರ್ ಮೈನಸ್ ಪಿ ಡ್ಯಾಶ್ ಆರ್ ಮಾಡಬೇಕು. ಸೊ ಇಲ್ಲಿ ಪಿ ಆರ್ ಎಷ್ಟು ಹೇಳಿ? 28.5 ವರ್ಗಮೂಲ 3 ಮೈನಸ್ ಪಿ ಡ್ಯಾಶ್ ಆರ್. ಸೊ ಪಿ ಡ್ಯಾಶ್ ಆರ್ ಏನ್ ಹೇಳಿ? 9.5 ವರ್ಗಮೂಲ 3. ಸೊ 28.5 ವರ್ಗಮೂಲ 3 ಮೈನಸ್ 9.5 ವರ್ಗಮೂಲ 3 ಮಾಡಿದಾಗ ಸೊ ಇದೆಷ್ಟು ಬರುತ್ತೆ? 19 ವರ್ಗಮೂಲ 3 ಮೀಟರ್ ಆಗಿದೆ. ಓಕೆ, ಹಾಗಾದ್ರೆ ಹುಡುಗನು ಕಟ್ಟಡದ ಕಡೆಗೆ ನಡೆದುಕೊಂಡು ಬಂದ ದೂರ ಏನಾಗತ್ತೆ ಹೇಳಿ? 19 ವರ್ಗಮೂಲ 3 ಮೀಟರ್ ಆಗಿದೆ. ಓಕೆ, ಇವತ್ತಿನ ತರಗತಿಯನ್ನ ಇಲ್ಲಿಗೆ ಎಂಡ್ ಮಾಡ್ತೇನೆ. ಮುಂದಿನ ತರಗತಿಯನ್ನ ನಾನು ನೆಕ್ಸ್ಟ್ ತಗೊಳ್ತೇನೆ. ಓಕೆ, ಥ್ಯಾಂಕ್ ಯು ಆಲ್.